ಗೋಷಃ ಸರಸಿಜನ್ಯನೋಸೌ ಶ್ರೀಪತಿರ್ಮಾನವನ್ನ ಹರಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇನ ವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ಅವನಿಮಗಾಃ ನಮಃ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಸ್ವಸ್ಥ್ಯಸ್ವಾಶೇಷೃತಾಂ ಅಖಿಲ ಸನ್ಮಂಗಲಾನಿ ಭವಂತು. ಮಧ್ವಾಚಾರ್ಯರು ಆಗುವ ಮುಂಚೆ ಅಂದರೆ ವಾಸುದೇವ ಸನ್ಯಾಸವನ್ನು ತೆಗೆದುಕೊಳ್ಳಬೇಕು ಅಂತ ಮನಸ್ಸು ಮಾಡಿದಾಗ ಅಪ್ಪ ಅಮ್ಮ ಬೇಡ ಅಂದರು. 9 ವರ್ಷಕ್ಕೆ ಸನ್ಯಾಸ ಅಂದರೆ ಆ ಕಾಲದಲ್ಲಿ ಬೇಡ ಅನ್ನೋರು, ಈ ಕಾಲದಲ್ಲೂ ಬೇಡ ಅಂತೇವೆ. ಆದರೆ ಒಳ್ಳೆ ಪೀಠ ಅಂದರೆ ಆಗಲಿ ಅಡ್ಡಿ ಇಲ್ಲ ಅಂತ ಅನ್ಬಹುದೋ ಏನೋ ಗೊತ್ತಿಲ್ಲ. ಸಣ್ಣ ಮಕ್ಕಳು ಮಾಡಿದ ಕಷ್ಟ, ಯತಿಧರ್ಮ ಕಷ್ಟ. ಅವರು ಬೇಡ ಅಂತ ಹೇಳೋದು, ಬೇಡ ಅಂತ ಹೇಳಿ ನಮಸ್ಕಾರ ಮಾಡಿಬಿಟ್ರಂತೆ. ಸಾಮಾನ್ಯ ಮಾತಿನ ವರ್ಷಲ್ಲ ಅಂತೀವಲ್ಲಪ್ಪ, ನಿನ್ನ ಕೈ ಮುಗಿತೀನಿ, ನೀ ಹೀಗೆಲ್ಲ ಮಾಡಬೇಡ ಅಂತ. ನಮಗೆ ವಯಸ್ಸಾದ ಮೇಲೆ ಅಪ್ಪ ಅಮ್ಮನನ್ನು ನೋಡಿಕೊಳ್ಳಿ ಅಂತ ನಾವು ಮಕ್ಕಳನ್ನು ಹಿಡಿತೀವಿ. ನೀನು ಹೋಗಿ ಸನ್ಯಾಸಿ ಆದರೆ ನಮ್ಮ ಗತಿ ಏನು? ವರಾಶ್ರಮಸ್ಥೆ ಜರತೋರ್ ಅನಾಥಯೋ ನ ಜೀವತಿ ಸ್ಯಾದೈ ನಂದನಾಮಯೋ ಸಯಾಚನಂ ವಾಕ್ಯಮುದೀರ್ಯ ಬೇಡ್ಕೊಂಡಂತೆ ಪರಿತ್ಯ ಪುತ್ರಾಯ ನ ತೆಂಬಿತೇನತು. ಗೊತ್ತಿಲ್ಲದೆ ನಮಸ್ಕಾರ ಮಾಡಿಬಿಟ್ರು. ಅಪ್ಪ ಮಗನಿಗೆ ನಮಸ್ಕಾರ ಮಾಡೋದು ಸನ್ಯಾಸಿ ಆದರೆ ಮಾತ್ರ. ನಮಸ್ಕಾರ ಮಾಡಿದ ಕೂಡಲೇ ಮಧ್ವಾಚಾರ್ಯರು ಕ್ಲಾಪ್ಸ್ ಹಾಕಿದ್ರಂತೆ. ಯಾಕೆ? ದೇವರೇ ನಿನ್ನ ಕೈಲಿ NOC ಕೊಡಿಸಿದ್ರು, ನಾನು ಸನ್ಯಾಸಿ ಯಾವಾಗ ಅಂದರು? ನೀ ನಮಸ್ಕಾರ ಮಾಡಿದೆಲ್ಲ. ಅವ್ರು ಎದ್ದು ನೋಡು, ನಿಂಗೆ ಮಾಡಿಬಿಟ್ನ ಅಂದರು. ಹೌದು, ನನಗೆ ಮಾಡಿದೆ, ಸರಿ ಹಾಳಾಗೋಗ್ಲಿ, ನಾನೇನೋ ತಡ್ಕೋತೀನಿ ಗಂಡಸು, ಆದರೆ ನಿಮ್ಮ ಅಮ್ಮ ತಡ್ಕೊಂಬ ಕಷ್ಟಪ್ಪ ಪಾಪ. ತಾಯಿಗೆ ಮಗನ ಮೇಲೆ ತುಂಬ ಪ್ರೀತಿ, ತಂದೆಗೂ ಇರುತ್ತೆ. ಆದರೂ ಹೆಚ್ಚು ತಾಯಿಯ ಒಡಲಲ್ಲಿ ಅಮ್ಮ ಅಮ್ಮ ಅಂದ್ಕೊಂಡು ಸೆರೆಗಿಡ್ಕೊಂಡು ಓಡಾಡ್ತಾ ಇರ್ತೀವಿ. ನಿಮ್ಮಮ್ಮ ಪಾಪ ನಸಾ ಸವಿತ್ರಿ ವಿರಹಂ ಸಹೇತತೆ, ನಿಮ್ಮಮ್ಮ ತಡ್ಕೊಂಬೋದು ಕಷ್ಟ, ಅವಳನ್ನ ಒಪ್ಸು. ಮಧ್ವಾಚಾರ್ಯ ಅಂದರು, ಇದೇ ಮಾತು ಮೇಲೆ ನಿಲ್ಬೇಕು, 50% ಓಕೆ. ಆಮೇಲೆ ಅಮ್ಮ ಒಪ್ಪದ ಮೇಲೆ ಬೇಡ ಅಂದರೆ ಜೋಕೆ ಅಂದರು. ಇಲ್ಲ ಆಯಿತು. ಅಮ್ಮನಿಗೆ ಬೇರೆ ಗೇರ್ ಹಾಕಿದ್ರು. ಅಷ್ಟರಲ್ಲಿ ಇವ್ರು ಬಂದು ಹೇಳಿದರು, ನೋಡು ಮಗು ಬಂದು ಕೇಳೋ ಸನ್ಯಾಸಿ ಆಗ್ತೀನಿ ಅಂತ, ನೀನು ಏನು ಕೇಳಿದ್ರು ಬೆಲ್ಲ ಕುಟ್ಕೊಂಡು ಕೂತ್ಬಿಡು, ಬೇಡ ಇಷ್ಟೇ ಅನ್ನ. ಬಂದು ಕೇಳಿದ್ರು, ಅಮ್ಮ ನಾನು ಸನ್ಯಾಸಿ ಆಗಬೇಕು ಅಂತಿದ್ದೀನಿ. ಇಲ್ಲ ಅಮ್ಮ, ನಿನಗೆ 2 ಆಪ್ಷನ್ ಕೊಡ್ತೀನಿ. ಸನ್ಯಾಸಿ ಆದರೆ ಆಗಾಗ ಮಠಕ್ಕೆ ಬಂದು ನನ್ನನ್ನು ನೋಡ್ಬೋದು, ಇಲ್ಲ ಅಂದರೆ ಮನೆ ಬಿಟ್ಟು ಹೊರಟೋಗ್ತೇನೆ. 12 ವರ್ಷ ಒಬ್ಬ ವ್ಯಕ್ತಿ ಕಣ್ಣು ಕಾಣಲಿಲ್ಲ ಅಂದರೆ ಅವನು ಕೃಷ್ಣಾರ್ಪಣ ಆದ ಅಂತ 13ನೇ ವರ್ಷದಿಂದ ಶ್ರಾದ್ದ ಶುರು ಮಾಡಬೇಕಂತೆ, ಕಾಣಿಸೇ ಇಲ್ಲ ಅಂತ ಆದರೆ. ಆಮೇಲೆ 14ನೇ ವರ್ಷ ಬಂದರೆ ಶ್ರಾದ್ದ ನಿಲ್ಲಿಸ್ಬೇಕಷ್ಟೇ. ಹೀಗೂ ಆಗಿದೆ. ಒಬ್ರು ಹೋಗಿದ್ರು, ಶ್ರಾದ್ದ ಶುರು ಮಾಡಿದ್ರು, 4ನೇ ವರ್ಷ ಅವ್ರ ಶ್ರಾದ್ದದ ದಿನಾನೇ ಬಂದ್ಬಿಟ್ರು, ಆಮೇಲೆ ನಿಲ್ಲಿಸೋದು ಅಲ್ಲ. ಹಾಗಿದೆ. 12 ವರ್ಷ ಒಬ್ಬ ವ್ಯಕ್ತಿಯನ್ನು ಕಾಯಲಿಕ್ಕೆ ಇರುವಂತಹ ಟೈಮ್ 12 ಅನ್ನೋದಕ್ಕೇನೆ ಏನು ಭರತ ಚಕ್ರವರ್ತಿ, ದುಷ್ಯಂತ, ಶಕುಂತಲೆ 15 ವರ್ಷ 3 ವರ್ಷ ಗ್ರೇಸ್ ಪೀರಿಯಡು ಕೊಟ್ಟರು. ದುಷ್ಯಂತ ಬಂದು ಭರತನನ್ನು ಕರೆದುಕೊಂಡು ಹೋಗಬಹುದು ಅಂತ ಬರಲಿಲ್ಲ. ಬರದೇ ಇದ್ದಾಗ ಕಣ್ವರ್ಷಿಗಳು ಕರೆದುಕೊಂಡು ಹೋದದ್ದು ದುಷ್ಯಂತನ ಬಳಿಯಲ್ಲಿ. ನಿನ್ನ ಮಗು ಮರ್ಯಾದೆಯಿಂದ ಇವಳನ್ನು ಹೆಂಡತಿ ಅಂತ ಒಪ್ಕೋ. ಅವನು ಇಲ್ಲ ಅಂದ. ಅವೆಲ್ಲವೂ ಅವನಿಗೆ ಗೊತ್ತಿತ್ತು. ಸಿನಿಮಾ ಮಾಧ್ಯಮ ಅದು ತುಂಬ, ಕವಿರತ್ನ ಕಾಳಿದಾಸ ಅದೆಲ್ಲ ನೋಡಿದಾಗ ಬೇರೆ ಭಾವನೆಗಳು ಬರುತ್ತೆ. ಮಹಾಭಾರತದಲ್ಲಿ ಅವನು ಒಪ್ಪದೇ ಇದ್ದದ ಕಾರಣ ಏನು ಅಂದರೆ, ಯಾವುದೋ ಒಬ್ಬ ಹೆಣ್ಣು ಬಂದು ಚಕ್ರವರ್ತಿಯನ್ನು ಕೇಳಿ ನೀನು ನನ್ನ ಗಂಡ ಅಂದರೆ ಅದೊಂದು ಜವಾಬ್ದಾರಿ ಇರುತ್ತೆ. ನಾಳೆ ಇನ್ಯಾರೋ ಬರಬಹುದಲ್ಲ. ಆಗ ಅವಳು ತುಂಬ ಮಾತಾಡ್ತಾಳೆ. ಶಕುಂತಲ ತುಂಬ ಮಾತಾಡೋದು ಅಂದರೆ ಬೈಯೋದಲ್ಲ, ಒಂದು 20-25 ಶ್ಲೋಕ ಧರ್ಮಶಾಸ್ತ್ರವನ್ನು ಹೇಳಿ ಬೈತಾಳೆ. ಬೈದ ಮೇಲೆ ಅಶರೀರವಾಣಿ ಆಯಿತು. ಅವನ ಹೆಸರು ಭರತ ಅಲ್ಲ, ಅವನ ಹೆಸರು ಸರ್ವದಮನ. ಭರಸ್ವ, ಇವನು ನಿನ್ನ ಮಗ, ಇವನನ್ನು ನೀನು ಭರಣೆ ಮಾಡು ಅಂದ ಮೇಲೆ ಸಭೆಯ ಮಧ್ಯದಲ್ಲಿ ಎಲ್ಲರೂ ಅಂದರು, ಸ್ವಾಮಿ ನೀನು ಅವಳನ್ನು ನಿನ್ನ ಮಗ ಅಂತ ಒಪ್ಕೋಬೇಕು.
ಕಡೆಗೆ ಅವನನ್ನು ಮಾತಂತ ದುಷ್ಯಂತ ಶಕುಂತಲೆಗೆ, ನೀನು ನನ್ನ ಹೆಂಡತಿ ಅನ್ನೋದು ಗೊತ್ತು, ಅವನು ನನ್ನ ಮಗ ಅನ್ನೋದು ಗೊತ್ತು, ಮತ್ತು ಇಷ್ಟು ಯಾಕೆ ನಾನು ಬಾಯಿ ಬಿಡಿಸಿದ್ರಿ? ಈ ಮನೇಲೆಲ್ಲ ತುಂಬ ಬೈಬೇಕಂತ ನನಗೆಲ್ಲ ಗೊತ್ತಿತ್ತು, ಮತ್ತೆ ಯಾಕೆ ಹೇಳಿಲ್ಲ? ನಿನ್ನ ಹತ್ರ ಉಗಿಸ್ಕೋಬೇಕಲ್ಲ. ಹೀಗೆ ಅವನಂದ, ಇಷ್ಟ್ಯಾಕೆ ನನ್ನ ಬಾಯನ್ನು ಬಿಡಿಸ್ದಿ? ನಿನ್ನ ಬಾಯಿಂದ ಬರುವಂಥ ಧರ್ಮಶಾಸ್ತ್ರದ ಮಾತನ್ನು ನಾನು ಕೇಳಬೇಕಾಗಿತ್ತು. ಋಷಿಗಳ ಆಶ್ರಮದಲ್ಲಿ ನೀನು ಹುಟ್ಟಿದ್ದು. ಶಕುಂತಲ, ಶಕುಂತ ಅಂದರೆ ಪಕ್ಷಿಗಳು, ಪಕ್ಷಿಗಳಿಂದ ಅವಳು ರಕ್ಷಣೆ ಮಾಡಲ್ಪಟ್ಟಿದ್ದು. ಶಕುಂತಗಳಿಂದ ಲಾತಿ ಗೃಹಾತಿ, ಅದು ಬಿಟ್ಟು ಹೋಗಿಬಿಟ್ಲು ಮೇನಕೆ ಮಗುವನ್ನ. ಯಾರು ರಕ್ಷಣೆ ಮಾಡಬೇಕು? ನೂರಾರು ಪಕ್ಷಿಗಳು ಬಂದು ಆ ಮಗುವಿಗೆ ಅಡ್ಡವಾಗಿ ನಿಂತು ಬಿಸಿಲು ಬಡಿಯದಂತೆ ರಕ್ಷಣೆ ಮಾಡಿದ್ದರಿಂದ ಅವಳ ಹೆಸರು ಶಕುಂತಲ. ಶಕುಂತ ಅಂದರೆ ಪಕ್ಷಿಗಳು, ಪಕ್ಷಿಗಳಿಂದ ರಕ್ಷಣೆಯನ್ನ ಪಡೆದದ್ದರಿಂದ ಅವಳು ಶಕುಂತಲ. ಕಣ್ವರ ಆಶ್ರಮದಲ್ಲಿ ಬೆಳೆದವಳು, ವೇದಾಂಗಗಳನ್ನು ತಿಳಿದವಳು, ಬಹಳ ದೊಡ್ಡ ವ್ಯಕ್ತಿ ಅವಳು. ನಾವು ಸಿನಿಮಾ ಮಾಧ್ಯಮದಲ್ಲಿ ಏನೋ ಚೆನ್ನಾಗಿದ್ದಾಳೆ ಮಾಡಿ ಇಷ್ಟ ಅನ್ಕೋತೀವಿ, ಏನು ಅವಳು ಜ್ಞಾನ. ಹೆಂಡತಿಗೆ ಜಾಯ ಅಂತ ಕರೀತಾರೆ. ಜಾಯ ಯಾಕೆ ಜಾಯ ಅಂತ ಕರೆಯೋದು? ಅವಳಂದು ಗಂಡನೇ ತನ್ನ ಹೆಂಡತಿಯ ಗರ್ಭದಲ್ಲಿ ಮತ್ತೊಮ್ಮೆ ಅವನು ಹುಟ್ಟುವುದರಿಂದ ಜಾಯ ಅಂತ ಅವಳ ಹೆಸರಂತೆ. ಯಸ್ಮಾತ್ ಜಾಯತೆ ಅತಯವ ಜಾಯ. ಸಂಸ್ಕೃತದಲ್ಲಿ ಹೆಂಡತಿ ಅನ್ನೋ ಶಬ್ದಗಳು ಏನೇನಿದೆ ನಿಷ್ಪತ್ತಿ, ಅದೆಲ್ಲವೂ ಮಹಾಭಾರತದಲ್ಲಿ ಹೇಳ್ತಾಳೆ. ಏನು ತಿಳ್ಕೊಂಡಿದೆ ಮಗನೇ? ಬೀದಿ ಬೀದಿಯಲ್ಲಿ ಹೋಗೋರನ್ನ ಗಂಡ ಅನ್ಲಿಕ್ಕೆ ನಾನೇನು ಕೆಲಸಕ್ಕೆ ಬಾರದವಳು ಅಂದ್ಕೊಂಡಿದ್ಯಾ? ಧರ್ಮಶಾಸ್ತ್ರವನ್ನು ಹೇಳ್ತೇನೆ ಅಂತ ಹೇಳಿದ್ರೆ ಸ್ಟನ್ನಾಗಿ ಬಿಟ್ಟ ದುಷ್ಯಂತ. ನಿನ್ನಂಥ ಹೆಂಡತಿಯನ್ನು ಪಡೆದದ್ದು ನನ್ನ ಭಾಗ್ಯ ಅಂತ. ಮಹಾಭಾರತದ ಮಾತುಗಳು ತುಂಬ ಚೆನ್ನಾಗಿದೆ. ಹೀಗಾಗಿ ಪ್ರಕೃತದಲ್ಲಿ 12 ವರ್ಷದ ನಂತರ ನಾನು ನಿನಗೆ ಕಾಣಲಿಲ್ಲ ಅಂದರೆ ಇಲ್ಲ ಅಂತ ಆಗ್ತೀನಿ. ಮಠಕ್ಕೆ ಬಂದು ನೋಡ್ಕೊಂಡು ಹೋಗ್ತೀಯೋ, 12 ವರ್ಷ ಆದಮೇಲೆ ಶ್ರಾದ್ದ ಮಾಡ್ತೀಯೋ, ಆಪ್ಷನ್ ನಿನಗೆ. ಇಂಥ ಆಪ್ಷನ್ ಕೊಟ್ಟರೆ ಏನು ಸಾಯಬೇಕು? ನನಗೆ ಪರ್ಮಿಷನ್ ಕೊಡು, ಆಯಿತು. ಆದರೆ ನಮ್ಮ ನೋಡ್ಕೊಳ್ಳಿಕ್ಕೆ ನನ್ನ ತಮ್ಮ ಹುಟ್ಟಿದ ಮೇಲೆ ನಾನು ಹೋಗ್ತೇನೆ. ಒಂದು ಮಗು ಆಯಿತು, ಅವರೇ ವಿಷ್ಣು ತೀರ್ಥರ ಮುಂದೆ ಸೋದೆ ಮಠ ಹಾಗೂ ಸುಬ್ರಹ್ಮಣ್ಯ ಮಠದ ಪರಂಪರೆಗೆ ಅವರೇ ಕಾರಣರು. ವಿಷ್ಣು ತೀರ್ಥರು ಅಂದರೆ ಶ್ರೀಮದಾಚಾರ್ಯರ ತಮ್ಮಂದಿರು. ಅವರು ಹುಟ್ಟಿದ ಮೇಲೆ ಮಧ್ವಾಚಾರ್ಯರು ಅಚ್ಯುತ ಪ್ರೇಕ್ಷಾಚಾರ್ಯರು ಅಂತ ಆ ಕಾಲದಲ್ಲಿದ್ದರು. ಬಹಳ ದೊಡ್ಡ ಯತಿಗಳು. ಅವ್ರಿಗೊಂದು ಸಮಸ್ಯೆ ಆಗಿಬಿಟ್ಟಿತ್ತು. ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಅವರ ಗುರುಗಳು ಪಾಠವನ್ನೇ ಹೇಳಿ ಫೈನಲ್ ಆಗಿ ಏನು ಹೇಳಿದ್ರು ಅಂದರೆ, ಇನ್ನೇನು ಅವರು ಸಾಯಬೇಕು, ವೃಂದಾವನಸ್ಥರಾಗಬೇಕು. ಹಾಗಂದ್ರು, ನಾ ಇಷ್ಟು ದಿನ ಪಾಠ ಹೇಳಿದ್ದೆಲ್ಲ ಸುಳ್ಳು ಅಂದ್ಬಿಟ್ಟು ಕಣ್ಣು ಮುಚ್ಚಿಬಿಟ್ರು. ಹೀಗಾದರೆ ಗತಿ ಏನ್ರಿ? MBBS ಎಲ್ಲ ಓದಿ, ಎಕ್ಸಾಮಿನೇಷನ್ ಎಲ್ಲ ಓದಿ, ಸರ್ಟಿಫಿಕೇಟ್ ಕೊಡೋ ಕಾಲಕ್ಕೆ ಸರ್ ಈ ಕಾಲೇಜಿಗೆ ರೆಕಗ್ನೇಷನ್ನೇ ಇಲ್ಲ, ಮತ್ತೇನು ಮಾಡುವ, ಇಂಜೆಕ್ಷನ್ ಆಟ ಆಡ್ಕೋಬೋದು ನೀವು ಅಂದರೆ ಸತ್ರು. ಏನು ಗತಿ? ಆ ಮಾತನ್ನ ಹೇಳಿದ್ರು. ನಮೇ ಗುರುರಪ್ಯಪರ ಅಹಂ ಸ್ವಯಂ ಬ್ರಹ್ಮ ನ ಕಿಂಚಿದಸ್ತಿ ಮತ್ಪರಂ ವಿಜೃಂಭೇತ ಯದಾ ಸ್ಫುಟಂ ಚಿತಿ ಇತಿಹ ಮಾಯಾ ಸಮಯೋಪಪಾಲಿತಂ ನಿರನ್ವಯಂ ಸೂರತಂ ಆಸ್ಮ ವಿಶ್ವಸೀಹಿ. ಅದ್ವೈತ ಸಿದ್ಧಾಂತದ ಪ್ರಕ್ರಿಯೆಯನ್ನು ಅವರು ಅಧ್ಯಯನ ಮಾಡಿದ್ರು. ಏನು ಅದ್ವೈತ ಅಂದರೆ ಚೂರು ಅದನ್ನು ಹೇಳಿರ್ತೇನೆ. ಸಿದ್ಧಾಂತದ ಬೇಸ್, ಪ್ರತಿಯೊಂದು ಸಿದ್ಧಾಂತಕ್ಕೆ ಒಂದು ಮೈನ್ ಸ್ಟ್ರಕ್ಚರ್ ಇರುತ್ತೆ. ಅದರ ಮೇಲೆ ಇನ್ನೆಲ್ಲ ವೇದಗಳನ್ನು ಪುರಾಣಗಳನ್ನು ನೋಡುವ ವ್ಯೂ. ಅದ್ವೈತ ಸಿದ್ಧಾಂತದ ಮೂಲ ಪ್ರಕ್ರಿಯೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ. ಅದ್ವೈತ ಸಿದ್ಧಾಂತದಲ್ಲಿ ಒಂದೇ, ದೇವರೊಬ್ಬನೇ ಸತ್ಯ, ಬ್ರಹ್ಮ ಸತ್ಯಂ. ಬ್ರಹ್ಮನಿಂದ ಭಿನ್ನವಾದ ಎಲ್ಲ ಪದಾರ್ಥಗಳು ಮಿಥ್ಯ. ಇಲ್ಲೊಂಚೂರು ಮಿಥ್ಯ ಅಂದರೆ ಸುಳ್ಳು ಅಂತಲ್ಲ, ಸುಳ್ಳು ಅಲ್ಲದ, ಸತ್ಯವೂ ಅಲ್ಲದ ಇಂಟರ್ಮೀಡಿಯೇಟ್ ಸ್ಟೇಟ್ ಅದು. ಸುಳ್ಳು ಅವ್ರದ್ದು ಇನ್ನೊಂದು ಪ್ರಕ್ರಿಯೆ ಇದೆ. ಸಚ್ಚೇನ್ನ ಅಬಾಧ್ಯೇತ ಅಸಚ್ಚೇನ್ನ ಪ್ರತೀಯೇತ ಪ್ರತೀಯತೆ ಚ ಅತಃ ಅಸನ್ನ ಬಾಧ್ಯತೆ ಚ ಅಥೋ ಸನ್ನ. ಇದು ಸಂಸ್ಕೃತದ್ದು. ಕನ್ನಡದಲ್ಲಿ ಹೇಳೋದಾದರೆ ನಮಗೂ ನಿಮಗೂ ಇದನ್ನೆಲ್ಲ ನಾವು ಬಳಸ್ತೀವಿ. ಇವೆಲ್ಲವೂ ನಮ್ಮ ದೈನಂದಿನ ಜೀವನದಲ್ಲಿ ಈ ತರಹದ ಮಾತುಗಳಿದ್ದಾವೆ. ಯಾವುದು ಸತ್ಯವೋ ಅದು ಎಂದೂ ನಾಶ ಆಗುವುದಿಲ್ಲ. ಅವರು ಅದನ್ನು ಕಾನ್ಸೆಪ್ಟ್ ಅದು. ಯಾವುದು ಸತ್ಯವೋ
ಅದು ಎಂದೂ ನಾಶ ಆಗೋದಿಲ್ಲ. ಯಾವುದು ಸುಳ್ಳೋ ಅದು ಎಂದೂ ತೋರೋದಿಲ್ಲ. ಯಾವುದು ಸುಳ್ಳೋ ಅದು ಎಂದೂ ತೋರೋದಿಲ್ಲ. ಸುಳ್ಳು ತೋರಲ್ಲ ಅನ್ನೋದಕ್ಕೆ ಎಕ್ಸಾಂಪಲ್ ಯಾವುದು ಅಂದರೆ ಮೊಲದ ಕೊಂಬು. ಯಾಕೆಂದರೆ ಮೊಲಕ್ಕೆ ಕೊಂಬೇ ಇಲ್ಲ. ಅಥವಾ ನರವಿಷಾಣ, ಮನುಷ್ಯನ ಮೇಲಿನ ಕೊಂಬು. ಮನುಷ್ಯನ ಕೊಂಬಿಲ್ಲ. ಯಾವುದು ಸುಳ್ಳೋ ಅದು ತೋರಲ್ಲ. ಯಾವುದು ಸತ್ಯವೋ ಅದಕ್ಕೆ ನಾಶ ಇಲ್ಲ. ಜಗತ್ತನ್ನು ಸತ್ಯ ಅಂತ ಕರೆಯುವ ಅಂದರೆ ಇದು ಒಂದಿನ ನಾಶ ಆಗತ್ತೆ. ಆದ್ದರಿಂದ ಸತ್ಯ ಅಲ್ಲ. ಸರಿ, ಸುಳ್ಳು ಅಂದ್ಬಿಡು, ತೋರ್ತಾ ಇದೆಯಲ್ಲ. ನೀವು ಈ ಜಗತ್ತನ್ನು ಆಸ್ವಾದನೆ ಮಾಡ್ತಾ ಇದ್ದೀವಿ. ಆದ್ದರಿಂದ ಸುಳ್ಳು ಅಲ್ಲದ, ಸತ್ಯವೂ ಅಲ್ಲದ ಒಂದು ಇಂಟರ್ಮೀಡಿಯೇಟ್ ಸ್ಟೇಟು ಸದಸತ್ ವಿಲಕ್ಷಣ ಅಂತ. ಅದಕ್ಕೆ ಎಕ್ಸಾಂಪಲ್ ಯಾವುದು? ಸಾಮಾನ್ಯವಾಗಿ ಅವರು ಕೊಡೋದು ಕಪ್ಪೆ ಚಿಪ್ಪಿನಲ್ಲಿ ತೋರುವ ಬೆಳ್ಳಿ, ಶುಕ್ತಿ ರಜತ. ಕಪ್ಪೆ ಚಿಪ್ಪು ಎಲ್ಲೋ ಬಿದ್ದಿದೆ, ಅದರ ಮೇಲೆ ಸೂರ್ಯನ ಕಿರಣ ಬಿದ್ದಾಗ ಫಳ 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 ಬೆಳ್ಳಿಯಂತೆ ಹೊಳೆಯುತ್ತೆ. ಅದರಲ್ಲೂ ನದಿ ತೀರದಲ್ಲಿ ಏನಾದರೂ ಆಚಾರ್ಯರು ಪೂಜೆ ಮಾಡಿಕೊಂಡು ಹೋದಾಗ ಅದು ಹೊಳಿತಾ ಇದ್ರೆ ಗ್ಯಾರಂಟಿ ನೋಡಿದವರು ಡೌಟ್ ಬರುತ್ತೆ, ಆಚಾರ್ಯ ಎಲ್ಲೋ ಬೆಳ್ಳಿ ತಟ್ಟೆ ಬಿಟ್ಟಿರಬೇಕು ಪೂಜೆ ಮಾಡ್ತಾ. ಓಡಿ ಓಡಿ ಬಂದು ನೋಡಿದ್ಮೇಲೆ ನಾನು ಕಪ್ಪೆ ಚಿಪ್ಪು. ಮಿಥ್ಯೈವ ರಜತಂ ಪ್ರತ್ಯಭಾ ನೇದಂ ರಜತಂ. ಇದು ಬೆಳ್ಳಿ ಅಲ್ಲ, ಬೆಳ್ಳಿಯಂತೆ ಕಾಣುವ, ಬೆಳ್ಳಿಯ ಸಾದೃಶ್ಯ ಇರುವ ಪದಾರ್ಥ. ಅಥವಾ ಕಪ್ಪೆ ಚಿಪ್ಪಿಂದು ಒಂದು, ಹಗ್ಗವನ್ನು ನೋಡಿ ಹಾವು ಅಂತ ಭ್ರಮಿಸ್ತೇವೆ. ಹಗ್ಗವನ್ನು ನೋಡಿ, ಈ ಬಾವಿ ಕಟ್ಟೆಗಳಲ್ಲಿ ತುಂಡು ಹಗ್ಗ ಬಿದ್ದಿದ್ರೆ, ಈಗೆಲ್ಲ ಲೈಟ್ಸ್ ಇದೆ ಎಲ್ಲ ಸರಿ, ಹಿಂದೆಲ್ಲ ಲೈಟ್ ಇರ್ತಿರ್ಲಿಲ್ಲ. ಅಲ್ಲೊಂದು ತುಂಡು ಹಗ್ಗ ಬಿದ್ದಿರೋದು. ಯಾರೋ ಅನ್ನೋರು, ಹಿತ್ತಲಲ್ಲಿ ಹಾವು ಓಡಾಡ್ತಾ ಇದೆ ಹುಷಾರು, ಇವನು ನೀರಡಿಕೆ ಕತ್ತಲಾಗಿದೆ, ಬಾವಿ ಹತ್ರ ಹೋಗ್ಲಿಕ್ಕೆ ಭಯ, ಹಾವಿದೆ ಅಂತ. ಇಡೀ ಬೆಳಗ್ಗೆವರೆಗೂ ನೀರಡಿಕೆಯಿಂದ ಕೂತಿದ್ದ. ಬೆಳಗ್ಗೆ ಬಂದು ನೋಡ್ತಾನೆ, ಅದು ಹಾವಲ್ಲ, ಮತ್ತೇನು ಯಾರೋ ಸ್ನಾನ ಮಾಡಿ ಅವನ ಮಡಪಂಚೆ ಹಾಗೆ ಬಿಟ್ಟುಟ್ಟೋಗಿದ್ದಾರೆ. ಹೀಗೆ ಹಾವಿನ ಥರ ಇರ್ತದೆ. ನಾಯಂ ಸರ್ಪ ಕಿಂತು ರಜ್ಜುರೇವ. ಹೀಗೆ ಹಗ್ಗವನ್ನು ನೋಡಿ ಹಾವು, ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ನಾವು ತಿಳ್ಕೊಳ್ತೇವಲ್ಲ, ಹಾಗೆ ಬ್ರಹ್ಮನನ್ನೇ ನೋಡಿ ಜಗತ್ತು ಅಂತ ಭ್ರಮಿಸಿದ್ದೇವೆ. ಇದೆಲ್ಲ ಭ್ರಮೆ ಅಂತ. ಇದು ಅದ್ವೈತ ಸಿದ್ಧಾಂತದ ಎರಡು ವಾದ ಉಂಟು. ಒಂದು ಶಂಕರಾಚಾರ್ಯರ ವಾದ. ಶಂಕರಾಚಾರ್ಯರದು ಏನು ಅಂತಂದರೆ ವಿವರ್ತೋಪಾದಾನ ಅಂತ ಕರೀತಾರೆ. ಉಪಾದಾನ ಕಾರಣ ಅಂದರೆ ರಾ ಮಟೀರಿಯಲ್. ಅಕ್ಕಿ ಅನ್ನಕ್ಕೆ ರಾ ಮಟೀರಿಯಲ್, ಮಡಿಕೆಗೆ ಮಣ್ಣಿನ ಮುದ್ದೆ ರಾ ಮಟೀರಿಯಲ್. ಅಂದರೆ ಮಣ್ಣಿನ ಮುದ್ದೆಯೇ ಮಡಿಕೆಯ ಶೇಪ್ ಆಯಿತು, ಮಡಿಕೆಯೋ ಹೂಜಿಯೋ. ಸೊ ಅದೇ ಕನ್ವರ್ಟ್ ಆಗತ್ತೆ. ಅದನ್ನು ಉಪಾದಾನ ಕಾರಣ ಅಂತ ಕರೀತಾರೆ. ಉಪಾದಾನ ಅಂತಲ್ಲ, ಅದನ್ನು ನಿಮಿತ್ತೋಪಾದಾನ ಅಂತ. ಪರಿಣಾಮ್ಯೋಪಾದಾನ ಅದೇ ಹೋಗಿ ಕನ್ವರ್ಟ್ ಆದರೆ ಪರಿಣಾಮ, ಬೇರೆ ರೂಪಾಂತರವನ್ನು ಹೊಂದೋದು. ಇದು ಒಂದು ವಾದ ಇದೆ. ಇದು ಶಂಕರಾಚಾರ್ಯರ ವಾದ ಅಲ್ಲ. ಶಂಕರಾಚಾರ್ಯರ ಮುಂಚೆ ಭಾಸ್ಕರಾಚಾರ್ಯರು ಅಂತಿದ್ರು. ಅವರು ಒಪ್ಪಿದ್ದು ಏನು ಅಂದರೆ ಬ್ರಹ್ಮನೇ ಜಗತ್ತಾಗಿ ಕನ್ವರ್ಟ್ ಆಗಿದ್ದಾನೆ, ಮಣ್ಣಿನ ಮುದ್ದೆಯೇ ಹೋಗಿ ಮಡಿಕೆಯಾದಂತೆ ಅಂತ. ಶಂಕರಾಚಾರ್ಯರದು ವಿವರ್ತೋಪಾದಾನ ಅಂತ. ಮಣ್ಣಿನ ಮುದ್ದೆ ಹೋಗಿ ಜಗತ್ತಾದದ್ದಲ್ಲ, ಮತ್ತೆ ಬ್ರಹ್ಮನೇ ಜಗತ್ತಿನಂತೆ ಕಾಣಿಸ್ತಾ ಇದ್ದಾನೆ. ಎಕ್ಸಾಂಪಲ್ ಯಾವುದು? ಕಪ್ಪೆ ಚಿಪ್ಪಿನಲ್ಲಿ ತೋರುವ ಬೆಳ್ಳಿಯಂತೆ. ನಮ್ಮ ಅಜ್ಞಾನ ಜಗತ್ತಾಗಿ ತೋರಲಿಕ್ಕೆ ಕಾರಣ. ಯಾವಾಗ ನಮಗೆ ಅಜ್ಞಾನ ಹೋಗತ್ತೆ, ಆಗ ಪ್ರಪಂಚವೇ ಬ್ರಹ್ಮನಾಗಿ ನಮಗೆ ತೋರುತ್ತೆ ಅಂತ ಇದು ಅದ್ವೈತದ ಪ್ರಕ್ರಿಯೆ. ಅವರ ಸಿದ್ಧಾಂತದಲ್ಲಿ ಬ್ರಹ್ಮನೊಂದೇ ಸತ್ಯ, ಇನ್ನೆಲ್ಲವೂ ಸದಸದ್ವಿಲಕ್ಷಣ. ದ್ವೈತ ಅಂದರೆ ಬ್ರಹ್ಮ ಬೇರೆ, ಜೀವ ಬೇರೆ. ಅವನು ದಾಸ, ಜೀವ ದಾಸ, ಬ್ರಹ್ಮ ಈಶ. ಇವಕ್ಕೆಲ್ಲ ಮೂಲ ಪ್ರಮಾಣ ಬೇಕು. ನನ್ನ ಮಾತುಗಳು ಅದಕ್ಕೆ ಆಧಾರ ಆಗೋದಿಲ್ಲ.
ಇದಕ್ಕೆ ಆಧಾರ ಯಾವುದು? ಎಲ್ಲರಿಗೂ ಆಧಾರ ವೇದವೇ. ವೇದ ದೇವರ ಬಗ್ಗೆ ತಿಳಿಸತ್ತೆ. ಓಕೆ, ಏನಂತ ದೇವರನ್ನ ಪರಿಚಯ ಮಾಡಿಕೊಡತ್ತೆ? ದೇವರು ಗುಣಪರಿಪೂರ್ಣ, ದೋಷ ದೂರ ಅಂತ ದ್ವೈತ ಸಿದ್ಧಾಂತ. ಇಲ್ಲ, ದೇವರಲ್ಲಿ ಯಾವ ಗುಣಗಳು ಇಲ್ಲ, ನಿರ್ಗುಣ ಆ ಮಾತುಗಳು ಇದ್ದಾವೆ. ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ ತಥಾರಸಂ ನಿತ್ಯಂ ಅಗಂಧವಚ್ಚಯತೆ ಅಂತ ಕೆಲವು ಮಾತುಗಳಿದೆ. ದೇವರನ್ನ ನಾನು ತಿಳಿಯಬೇಕು ಅಂದರೆ ಯಾವ ಇಂದ್ರಿಯದಿಂದ ತಿಳಿಯೋದು? ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ಸಬ್ಜೆಕ್ಟ್. ಗಂಧ ಇದೆ, ಸುವಾಸನೆಯನ್ನು ನಾನು ಅರಿಯಬೇಕಾದ್ರೆ ಮೂಗಿರಬೇಕು. ಮುಟ್ಟಿ ನಾನು ಗಂಧವನ್ನು ನಾನು ಆಸ್ವಾದನೆ ಮಾಡಲಿಕ್ಕಾಗಲ್ಲ. ಕೆಲವೊಮ್ಮೆ ಕಣ್ಣಿನಿಂದ ನೋಡಿ ಹೇಳ್ತೇವೆ, ಅದೆಲ್ಲ ಮತ್ತೆ ಶಾಸ್ತ್ರದಲ್ಲಿ ನೆಕ್ಸ್ಟ್ ಸಬ್ಜೆಕ್ಟ್ ಆಗುತ್ತೆ. ಅದು ಸುರಭಿಶ್ಚಂದನ ಕಂಡ, ಏನ್ರಿ ಅವ್ರ ಮನೇಲಿ ಗಂಧ ಇತ್ತು, ಏನು ವಾಸನೆ. ನೀವು ಮೂಸ್ ನೋಡಿದ್ರೆ ಗೊತ್ತಾಗಲ್ಲೇನ್ರಿ? ನೋಡಿದ್ರೆ ವಾಸನೆ ಎಲ್ಲಿ ಗೊತ್ತಾಗುತ್ತೆ? ಹಿಂದೊಮ್ಮೆ ನಾನು ಅದರ ವಾಸನೆ ನೋಡಿದ್ದೆ, ಆ ಸಂಸ್ಕಾರ ನನ್ನ ತಲೆಯಲ್ಲಿ ಇತ್ತು. ಆ ಸಂಸ್ಕಾರದಿಂದ ಸಹಕೃತವಾದ ಚಕ್ಷುರಿಂದ್ರಿಯ ಗಂಧದ ಕೊರಡನ್ನು ನೋಡಿದಾಗ ನನಗೆ ಜ್ಞಾನ ಮಾಡಿಕೊಡ್ತು. ಸುರಭಿಶ್ಚಂದನ ಕಂಡ ಅಂತ ಉಪನೀತ ಭಾನ ಅಂತ ನೈಯಾಯಿಕ ಮತದಲ್ಲಿದೆ. ಇರಲಿ, ಈಗ ಪ್ರಕೃತದಲ್ಲಿ ದೇವರನ್ನ ಕಣ್ಣಿನಿಂದ ನೋಡ್ತೇನೆ ಅಂದರೆ ಕಣ್ಣಿಗೆ ಅವನು ವಿಷಯ ಅಲ್ಲ, ರೂಪ ಇಲ್ಲ. ಕಿವಿಯಿಂದ ನಾನು ಕೇಳ್ತೇನೆ ಅಂದರೆ ಅವನನ್ನು ಹೇಳುವ ಶಬ್ದಗಳು ಇಲ್ಲ. ಸರಿನಪ್ಪ, ಮಾವಿನ ಹಣ್ಣನ್ನು ತಿಂದ ಹಾಗೆ ದೇವರನ್ನು ತಿಂದು ಬಿಡ್ತೇನೆ ಅಂದರೆ ತಿನ್ನಲಿಕ್ಕೆ ಅವನಿಗೆ ಒಂದು ರಸ ಇಲ್ಲ. ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ ತಥಾ ಅರಸಂ. ಅರಸ ಅಂದರೆ ಈ ಅರಸ ಕನ್ನಡದ ಅರಸ ಅಲ್ಲ, ರಸ ಅಲ್ಲ ಅಂತ. ಹೀಗೆ ಉಂಟು. ಇದು ಅವರದು. ಅದಕ್ಕೆ ವಿರುದ್ಧವಾಗಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನಂತ ಗುಣಪರಿಪೂರ್ಣ ದೋಷ ದೂರ, ಹೀಗೆಲ್ಲ ದೇವರ ಬಗ್ಗೆ ಇದೆ. ಮತ್ತೆ ಯಾವುದು ಸರಿ ಅಂದಾಗ ಅವರವರ ಆಚಾರ್ಯರು ಹೇಳಿದ್ದೇ ಸಂಸ್ಕಾರಗಳು ಇರುತ್ತೆ. ದ್ವೈತವಾದ ಬಂದ ಮೇಲೆ ಶ್ರೀಮದಾಚಾರ್ಯರ ದ್ವೈತವಾದ ಬಂದದ್ದು. ವೇದದ ಅಭಿಪ್ರಾಯ ಅನಂತ ಗುಣಪೂರ್ಣನಾದ ದೇವರನ್ನು ತಿಳಿಸಿಕೊಡೋದು. ನಿಮ್ಮೆಲ್ಲರ ಅನುಭವ ಏನಿದೆ? ನಮಗೆ ನಾವು ಸ್ವತಂತ್ರರು, ನಾವು ಅಂದುಕೊಂಡದ್ದೆಲ್ಲ ಆಗತ್ತೆ ಅಂತ ಪ್ರಾಯ ಯಾರಿಗೂ ಇಲ್ಲ. ನಾವು ಅಂದುಕೊಂಡದ್ದರ ವಿರುದ್ಧವೇ ಆಗ್ತಾ ಇದೆ. ಯಾಕೆಂದ್ರೆ ನಾವು ಈಶರಲ್ಲ, ನಾವು ಅನೀಶರು. ಈಶ ಅಂದ್ರೆ ಇಚ್ಛೆ ಇದ್ದದ್ದನ್ನ ಮಾಡುವವನು ಯಾವನು ಅವನು ಈಶ. ತನ್ನ ಮನಸ್ಸಿಗೆ ಬಂದದ್ದನ್ನ ಮಾಡುವವನು ಈಶ. ನಾವು ನಮ್ಮ ಮನಸ್ಸಿಗೆ ಒಂದೋ ಎರಡೋ ಆಗತ್ತೆ, ಆದರೆ ಹೆಚ್ಚಾಗೋದು ನಮ್ಮ ಮನಸ್ಸಿಗೆ ಬಂದದ್ದಕ್ಕಿಂತ ವಿರುದ್ಧವಾದದ್ದು. ನಾವು ಆದ್ಮೇಲೆ ಅನ್ಕೋತೀವಿ ನಾ ಅನ್ಕೊಂಡಿದ್ದೆ ಅಂತ. ನಾಳೆ ಏನಾಗತ್ತೆ ಹೇಳು? ಆದ್ಮೇಲೆ ಹೇಳ್ಕೊತೀನಿ ಇದು ಅನ್ಕೊಂಡಿದ್ದೆ ಅಂತ. ಅದು ನೀ ಏನು ಹೇಳೋದು? ಎಲ್ಲರೂ ಅನ್ಕೊಳ್ತಾರೆ. ಸೊ ಅದ್ವೈತ ಸಿದ್ಧಾಂತದ ಮೂಲ ಪ್ರಕ್ರಿಯೆ ಬ್ರಹ್ಮನೊಬ್ಬನೇ ಸತ್ಯ. ಈ ಜಗತ್ತನ್ನು ನಾವು ಕಾಣ್ತಾ ಇದ್ದೇವಲ್ಲ, ಇದು ನಮ್ಮ ಭ್ರಮೆ. ಯಾವಾಗ ಭ್ರಮೆ ನಿರಸನ ಆಗುತ್ತೆ ಅಂತ ಆದರೆ ಇದನ್ನೇ ಅಹಂ ಸ್ವಯಂ ಬ್ರಹ್ಮ, ನಾನೇ ದೇವರು, ಇದಕ್ಕಿನ್ನ ಭಿನ್ನವಾದದ್ದಿಲ್ಲ ಅಂತ ನನ್ನ ಗುರುಗಳು ಹೇಳಿ ಕಡೆಗಂದ್ರು. ಇದು ನನಗೂ ಸಾಕ್ಷಾತ್ಕಾರ ಆಗಿಲ್ಲ, ನೀನು ಇದನ್ನು ಉಪಾಸನೆ ಮಾಡಬೇಡ ಅಂತ ಹೇಳಿ ಹೊರಟೋದು. ಏನು ಮಾಡಬೇಕು? ಗುರುಗಳೇ ಹೀಗೆ ಹೇಳೋದ್ರೆ ಯಾರ ಹತ್ರ ಹೋಗೋದು? ಅದರಲ್ಲೂ ಸ್ವಾಮಿಗಳಿಗೆ ಡೌಟ್ ಬಂದರೆ ಯಾರನ್ನು ಕೇಳೋದು? ನಮಗೆ ಡೌಟ್ ಬಂದರೆ ಸ್ವಾಮಿಗಳನ್ನು ಕೇಳೋದು. ಸ್ವಾಮಿಗಳಿಗೆ ಡೌಟ್ ಬಂದರೆ ಸ್ವಾಮಿಗಳ ಹತ್ರ ಡೌಟ್ ಬಂದಿದೆ, ನನಗೂ ಇದೆ, ಯಾರ ಮುಂದೆ ಹೇಳಬೇಡ ಅಂದರೆ ಏನು ಸಾಯಬೇಕು? ಅಲ್ಲ, ಅವ್ರ ಸಮಸ್ಯೆ ಹೀಗಾಯಿತು. ಅನಂತೇಶ್ವರನ ಸೇವೆಯನ್ನು ಮಾಡೋದು. ಅಪ್ಪ, ನನಗೆ ಸರಿಯಾದ ಸಿದ್ಧಾಂತ, ದೇವರಿದಾನೋ ಇಲ್ವೋ, ಇದ್ದ ದೇವರು ಸಗುಣನೋ ನಿರ್ಗುಣನೋ, ನಾನು ಯಾವ ರೀತಿ ದೇವರನ್ನು ಉಪಾಸನೆ ಮಾಡಬೇಕು? ಅವಾಗ ಅನಂತೇಶ್ವರ ಹೇಳ್ದ, ನೀನು ಯೋಚನೆ ಮಾಡಬೇಡ, ನಿನಗೆ ಇಷ್ಟರಲ್ಲೇ ಒಬ್ಬ ಶಿಷ್ಯ ಸಿಗ್ತಾನೆ, ಕಾಯ್ತಾ ಇದ್ದಾರ ಶಿಷ್ಯ ಹೇಗಿರ್ತಾನೋ ಏನೋ. ಇವರು ಬಂದು, ಗುರುಗಳೇ ನನ್ನ ಶಿಷ್ಯನನ್ನಾಗಿ ಮಾಡ್ಕೋತೀರಾ, ಸನ್ಯಾಸ ಕೊಡ್ತೀರಾ? ಅವರಪ್ಪ ಆಯಿತು ಅಂತ NOC ಕೊಟ್ಟಿದ್ದಾರಲ್ಲ, ಆಯಿತು, ಸನ್ಯಾಸವನ್ನು ಕೊಟ್ಟು ಪೂರ್ಣ ಪ್ರಜ್ಞಾ ಪೂರ್ಣಬೋಧ ಅಂತ, ಪೂರ್ಣಬೋಧ ಇತ್ಯಮುಷ್ಯ ನಾಮ ದ್ವಿಜವೃಂದ ವಂದಿತ, ಪೂರ್ಣಬೋಧ ಅಂತ ನಾಮಕರಣ ಮಾಡಿದ್ರು. 9-10 ವರ್ಷ. ಆಗ ಅನಂತೇಶ್ವರ ಒಬ್ಬನ ಮೇಲೆ ಬಂದು ಹೇಳ್ದ, ಚಿರಸ್ಸು ತತ್ವಂ ಪ್ರಭುತ್ಸುರತ್ವಯ
ನಿಷೇವಣಮ್ಮೆ ಯದಕಾರಿ ತತ್ಫಲಂ. ತುಂಬಾ ವರ್ಷ ನಾನು ಸೇವೆ ಮಾಡಿದೆಯಲ್ಲ, ಈ ಕೂಸನ್ನು ನಿನಗೆ ಕೊಡ್ತಾ ಇದ್ದೇನೆ. ಮುಂದೊಂದು ದಿವಸ ಈ ಕೂಸು ನಿನಗೆ ಸರಿಯಾಗಿ ದೇವರ ಬಗ್ಗೆ ತಿಳುವಳಿಕೆ ಕೊಡತ್ತೆ. ಇಮಂ ದದಾಮಿತ್ಯ ವಿಧಾಯ ಸೋಮನ ತದಾ ಪ್ರಣೀಯ ಪ್ರದದೆ ಅಚ್ಯುತಾತ್ಮನೇ. ಸಂತೋಷ ಆಯ್ತು. ಸರಿ, ಸನ್ಯಾಸ ಆದ ಕೂಡಲೇ ಪಾಠವನ್ನೇ ಹೇಳಬೇಕು. ಸನ್ಯಾಸಿಗಳು ಒಂದ ಪಾಠ, ಸನ್ಯಾಸಿ ಆದ ಕೂಡಲೇ ಪಾಠ ಕೇಳಬೇಕು. ಹೇಳುವ ಯೋಗ್ಯತೆ ಇದ್ರೆ, ಬರೀ ಸನ್ಯಾಸಿಗಳಿಗೆಲ್ಲ ನಮಗೂ ಅದೇ ಹೇಳಿದ್ದಾರೆ, ನಿಂಗೆ ಯೋಗ್ಯತೆ ಇದೆಯಾ ಹೇಳು, ಇಲ್ಲ ಕೇಳು. ಹೇಳೋರು ಕೇಳೋರು ಇಲ್ಲೇ ಇರಬೇಡ. ನಾವಂದು ನಿಂಗೆ ಯಾರು ಹೇಳೋರು ಕೇಳೋರಿಲ್ಲ, ಈಗ ಯಾರು ಹೇಳೋರಿಲ್ಲ ಕೇಳೋರಿಲ್ವೇ? ಇಲ್ಲ, ನಾ ಹೇಳ್ತೀನಿ ಕೇಳು, ನಿಮ್ಮ ಪಾಡಿ ನೀವು ಹೇಳ್ಕೊಳ್ಳಿ, ನಮ್ಮ ಪಾಡಿ ನಾವು ಬೇರೆ ಕೇಳ್ಕೊತೀವಿ. ಈಗೆಲ್ಲರೂ ಗಂಟಾಕರಣರೇ, ಕಿವಿಗೆ ಏನೋ ಚಿಚ್ಕೊಂಡ್ಬಿಟ್ಟಿರ್ತಾರೆ. ಇವ್ರು ಏನು ಹೊಡ್ಕೊಂಡ್ರು ಇವ್ರ ಪಾಡಿಗೆ ಇವರು, ಅವ್ರ ಪಾಡಿಗೆ ಅವರು. ಅದಾಗಬಾರ್ದಲ್ಲ. ಬುಧೋಭಿಧಾನಂ ಶ್ರವಣಂ ಬುಧೇತರೋ ಧ್ರುವಂ ವಿದದ್ಯಾತ್ ವಿಮುಮುಕ್ಷುರಾತ್ಮನಃ ಯತಿರ ವಿಶೇಷಾದಿತಿ ಲೋಕಚೋದನ ಪ್ರವಕ್ತಿ ಮಾಯಾ ಸಮಯಂ ಸ್ಮ ಪೂರ್ಣಧೀ. ಬುದ್ಧಿವಂತನಾದವನು ಪಾಠ ಹೇಳಬೇಕು. ಅಷ್ಟು ಬುದ್ಧಿ ಇಲ್ಲ ಅಂದ್ರೆ ಎಲ್ಲಿ ಪಾಠ ಹೇಳ್ತಾರೋ ಅಲ್ಲಿ ಕೇಳಬೇಕು. ನಿನಗೆ ಒಳ್ಳೇದಾಗಬೇಕು ಅನ್ನೋದಾದ್ರೆ ಪಾಠ ಹೇಳಬೇಕು, ಪಾಠ ಕೇಳಬೇಕು, ಸುಮ್ಮನೆ ಕೂಡಬಾರ್ದು. ಅದೇನಾಯ್ತು, ಅಚ್ಯುತ ಪ್ರೇಕ್ಷಾಚಾರ್ಯ ಒಂದೇನೋ ಪಾಠ ಹೇಳ್ತೀವಿ ಅಂತ ಒಂದು ಗ್ರಂಥವನ್ನೇ ಹೇಳಿದ್ರು. ಮಧ್ವಾಚಾರ್ಯರು ಪ್ರಾರಂಭದಲ್ಲೇ 32 ತಪ್ಪು ತೋರಿಸೋದು. ಅವ್ರು ಅಂದ್ರು, ಅಲ್ಲಪ್ಪ ಇನ್ನು ಓನಾಮ ಶುರು ಮಾಡಿದ್ರೆ ಈ ಪಾಠಿ ತಪ್ಪಿದೆ ಅಂತೆಲ್ಲೋ, ಅದಕ್ಕೆಲ್ಲ ಮುಂದುತ್ತರ ಇದೆ. ಸ್ವಾಮಿ ಒಂದು ಮಾತು ಹೇಳ, ಮುಂದಿಂದೆಲ್ಲ ನೀವು ಓದಿದ್ದೀರಲ್ವಾ, ನಂಗೆ ಹೀಗೆ ಉತ್ತರ ಹೇಳಿ. ಇದೇನಾಗುತ್ತೆ ಅಂದರೆ ನಾಳೆ ನಿಮಗೆಲ್ಲ ಹೇಳ್ತೇನೆ ಅಂದ್ಬಿಟ್ಟು ಅವನು ಮರ್ತಿರ್ತಾನೆ, ಇವರು ಮರ್ತಿರ್ತಾರೆ. ಆ ಅಪ್ಪಿ ತಪ್ಪಿ ಅವ್ರಿಗೆ ಜ್ಞಾಪಕ ಇದ್ದು ನಾಳೆ ಹೇಳ್ತೇನೆ ಅಂದರೆ ಇವತ್ತು ಸ್ವಲ್ಪ ನೋಡ್ಕೊಂಬಂದಿಲ್ಲ, ನಾಳೆ ಆಮೇಲೆ ಮಂಗಳ ಆಗ್ಬಿಡುತ್ತೆ, ನಾವ್ಯಾರೋ ನೀವ್ಯಾರೋ. ಇವ್ರು ಅಂದರು, ನಾವು ದಯಮಾಡಿ ಈಗ ಉತ್ತರ ಹೇಳಿ. ಆಮೇಲೆ ಅಂದರು, ನಿಮಗೆ ಉತ್ತರ ಕೊಡೋ ಭವತ್ ಪ್ರವಕ್ತತ್ವ ಸಮರ್ಥತಾನಮೇ ಸಕೋಪಮಿತ್ತಂ ಭವತೆ ವೃತೀಶ್ವರೇ, ನೀವು ಪಾಠ ಹೇಳೋ ಯೋಗ್ಯತೆ ನಮಗಿಲ್ಲ ಅಂತ. ಹೋಗ್ಲಿ ಬಿಡಿ ಅಂತ ಹೇಳಿ ಅವರೇ ಆ ಪಾಠವನ್ನು ಹೇಳೋದಂತ ಮಧ್ವರು. ಯಾಕೆ ಹೇಳಿದ್ರು ಅಂದರೆ ಬುಧೋಭಿಧಾನಂ ಶ್ರವಣಂ ಬುಧೇತರು ಎಲ್ಲ ಹೇಳಿ ಆದಮೇಲೆ ನಾನು ಭಾಗವತ ಪಾಠ ಹೇಳ್ತೀನಿ ಅಂತ ಹೇಳಿದ್ರು. ಶಾಸ್ತ್ರ ಬೇಡ, ಭಾಗವತ ಹೇಳ್ತೀನಿ. ಆಯ್ತು, ಭಾಗವತ ಪಾಠ ಹೇಳಿದ್ರು ಮಧ್ವಾಚಾರ್ಯರಿಗೆ. ಮಧ್ವಾಚಾರ್ಯರು ಭಾಗವತ ಹೇಳಿದ ಕೂಡಲೇ, ಅಂದರೆ ಗುರುಗಳು ಭಾಗವತ ಹೇಳಿದ ಕೂಡಲೇ ಮಧ್ವಾಚಾರ್ಯ ಅಂದರು, ಸ್ವಾಮಿ ನೀವು ಹೇಳ್ತಾ ಇದ್ದಲ್ಲ ಆ ಪಾಠ ಯಾಕೋ ಸರಿಯಾಗಿಲ್ಲ, ನಿನಗೆ ಏನು ಹೇಳಿದ್ರು ಒಟ್ಟು ಸರಿ ಇರೋದು ಒಂದಾದರೂ ತೋಚಲ್ಲೋ. ಮತ್ತು ಯಾವ ಸರಿ ಇದೆ ನೋಡಿ, ಆ ಪುಸ್ತಕ ಸರಿ ಇದೆ ಅಂದರು. ಈ ಕೆಲವರು ಹೀಗೆಲ್ಲ ಹೇಳ್ತಾರೆ, ಒಟ್ಟು ಸರಿ ಇರೋದು ಯಾವುದೂ ಹೇಳಲ್ಲ, ದೋಷ ಹೇಳ್ತಿರ್ತಾರೆ. ಸಾರು ಹೇಗಿದೆ ಅಂತ ಹೇಳ್ತಿ ಕೇಳೋದು, ಸಾರು ಪರವಾಗಿಲ್ಲ, ಸ್ವಲ್ಪ, ಏನು ಸ್ವಲ್ಪ ಅಂದ್ರು, ಅದೇ ಬಿಡು ಸುಮ್ಮನೆ ನಿಂಗೆ ಹೇಳಿದ್ರೆ ಬೇಜಾರಾಗುತ್ತೆ. ಇವ್ರಿಗೆ ಹೇಳಲಿಕ್ಕೆ ಏನೂ ಗೊತ್ತಾಗಿಲ್ಲ, ಯಾಕಂದ್ರೆ ಒಂದು ಪಂಚಿತ್ರ ಕುಡಿದು ಕೂತಿಯಾನೆ, ಸ್ವಲ್ಪ ಅಂದ್ರು. ಅವಳಂದು ಸ್ವಲ್ಪ ಉಳಿದಿದೆ ಅಂದ ಅವಳು. ಹಾಗಾಗಿ ಅವರೇನಂದ್ರು, ಅಲ್ಲಪ್ಪ ಅವತ್ತಿನ ಕಾಲ ನೋಡ್ರಿ ಏನು ದುರಂತ ಅಂದರೆ 800-900 ವರ್ಷದ ಕೆಳಗೆ ಮ್ಯಾನಿಪುಲೇಷನ್ಸ್ ಆಗಿತ್ತು ಅಂತಂದರೆ, ಪಾಠಾಂತರಗಳಿತ್ತು. ಶ್ರೀಮದಾಚಾರ್ಯ ಅಂದರು, ಏನಿದು ಪ್ರಿಂಟ್ ಆದ ಪುಸ್ತಕ ಅಲ್ಲ, ಅವರವರು ಬರೆದುಕೊಂಡ ಪುಸ್ತಕದಲ್ಲಿ ಅವರ ಕೈಯಲ್ಲಿರೋ ಪುಸ್ತಕ ಸರಿ ಇದೆ ಅಂತ. ಕೆಲವರು ಹೀಗೆಲ್ಲ ಹೇಳ್ತಾರೆ, ಸಾರ್ ಈ ಪುಸ್ತಕ ಸರಿ ಇಲ್ಲ, ಆ ಪುಸ್ತಕ ಸರಿ ಇದೆ ಅಂದರು. ಅದು ನಿಮಗೆ ಗೊತ್ತು, ಬೈಂಡಿಂಗ್ ನೋಡಿದ್ರೆ ಗೊತ್ತಾಗಲ್ಲ. ನಿನ್ನ ಮಕ್ಕಳಿಗೆ ಇಟ್ಟಾಗ ಬೈಂಡಿಂಗ್ ಅಲ್ಲೋ ಒಳಗಿನ ಕಂಟೆಂಟ್ ಹೇಳೋ. ಶ್ರೀಮದಾಚಾರ್ಯ ಅಂದರು, ಇಲ್ಲ ಆ ಪುಸ್ತಕ ಸರಿ ಇದೆ. ಸರಿಯಪ್ಪ, ಈ ಸಲ ಅಂತೂ ನಾವು ನಿನ್ನನ್ನು ಗ್ಯಾರಂಟಿ ಪರೀಕ್ಷೆ ಮಾಡ್ತೀವಿ. ಏನು ಮಾಡ್ತೀರಿ? ಹೌದು ಆ ಪುಸ್ತಕ ಸರಿ ಇದೆ ಅಂದೆಲ್ಲ, ಆನ್ ವಾಟ್ ಪ್ಯಾರಾಮೀಟರ್ಸ್ ಯು ಆರ್ ಟೆಲಿಂಗ್ ದಟ್? ಅದೇ ಮಧ್ವಾಚಾರ್ಯ ಅಂದರು, ಅದು ವೇದವ್ಯಾಸ ದೇವರಿಗೆ ಸಮ್ಮತವಾದ ಪಾಠ, ಅದಕ್ಕೆ ಹೇಳ್ತೀವಿ. ನೀನು ವೇದವ್ಯಾಸ ದೇವರು ಏನು ಬರೆದಿದ್ದಾರೆ ಎಲ್ಲ ಗೊತ್ತಾ? ಬೇಕಾದ್ರೆ ಟೆಸ್ಟ್ ಮಾಡಿ ಅಂದರು. ಎಲ್ಲ ಶಿಷ್ಯರಿಗೆ ಹೇಳಿದ್ರು, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ರಿ, ಒಂದೇ ಒಂದು ಅಕ್ಷರ ಇವ್ರು ತಪ್ಪಿದ್ರೆ ನೀನು ಸುಳ್ಳು ಹೇಳ್ತಾ ಇದೀಯ ಅನ್ನೋಣ. ಪರೀಕ್ಷಣ ಈಕ್ಷಿ ಸಮಸ್ತ ಪುಸ್ತಕಂ ಸತತ್ರ ಹಂತೈ ಕಥಮೇ ಸ್ಥಿತಂ ತ್ಯಜನ್ ನತಾವದ ಅಧ್ಯಾಯ ನಿಕಾಯಮಭ್ಯದ. ಕಣ್ಣಲ್ಲಿ ಕಣ್ಣಿಟ್ಟರೆ ಶ್ರೀಮದಾಚಾರ್ಯರು ಒಂದು ಅಧ್ಯಾಯವನ್ನು ಪಟ 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 ಹೇಳೋ ಕಾಲಕ್ಕೆ ಗುರುಗಳಂದರು, ಅತ್ರ ಜನ್ಮ ನಿನಯತ್ ಪಠಿತಂತೆ ಜೈತ್ರ ಭಾದಿ ಕಥಮಿತ್ಯ ಮುನೋಕ್ತೆ. ಪ್ರಾಯ ನಿಮ್ಮ ಪ್ರತಿಭೆ ನೋಡಿದ್ರೆ
ನೀವು ಈ ಜನ್ಮದಲ್ಲಿ ಓದ್ದಾಗಿಲ್ಲ, ನೀವು ತುಂಬ ಹಿಂದೆ ಓದಿದ್ದೀರಾ. ಅದಕ್ಕೆ ಮಧ್ವಾಚಾರ್ಯ ಹೇಳಿದ್ದೇನೆಂದರೆ, ಅನೇಕ ಜನ್ಮಗಳಲ್ಲಿ ಓದ್ತಾನೇ ಇದ್ದೀನಿ. ಇದೊಂದು ಓದಿದೆಯಲ್ಲ, ಅನೇಕ ಜನ್ಮಗಳಲ್ಲಿ ಓದಿದ್ದನ್ನು ದೇವರು ವ್ಯಕ್ತಿಯ ಜೊತೆ ನಾಶ ಮಾಡೋದಿಲ್ಲ, ಅದನ್ನು ಬ್ರಾಟ್ ಫಾರ್ವರ್ಡ್ ಅಂತೆ ಮುಂದಿನ ಜನ್ಮಕ್ಕೆ ತರ್ತಾನೆ. ಭಗವದ್ಗೀತೆಯಲ್ಲಿ ಅರ್ಜುನರ ಪ್ರಶ್ನೆ ಅದೇ, ಸ್ವಾಮಿ ನಾನು ಈಗ LKG ಸೇರಿದೆ, ಈ ಜನ್ಮದಲ್ಲಿ ನಾನು PhD ಲೆವೆಲ್ಗೆ ಬಂದೆ, ಇನ್ನೊಂದು 2 ವರ್ಷ ಆದರೆ PhD ಬಂದಿರೋದು, ಆ ಸ್ವಾಮಿನೇ ಕೃಷ್ಣಾರ್ಪಣ ಆಗ್ಬಿಟ್ಟೆ. ಮುಂದಿನ ಜನ್ಮ ಮತ್ತೆ ಬಂತು, ಮತ್ತೆ LKGಗೆ ನನ್ನನ್ನು ಹಾಕಿದ್ರು, ಮತ್ತೆ PhD ಬಂದೆ, ಕೃಷ್ಣಾರ್ಪಣ ಆದೆ. ಈಗ ಆಗ್ಬಿಟ್ರೆ ರೆಡ್ಡೊಚ್ಚ ಮೊದಲೆಟ್ಟು ಅಂತ ಅದು ತೆಲುಗುಗಾದೆ. ಅದೇನಾಗೋದು, ಒಂದು ನಾಟಕ ಶುರುವಾಗಿತ್ತು ರಾತ್ರಿ, ಬಯಲಾಟ ಅಂತ. ರಾತ್ರಿ ಶುರುವಾಗಿ ಬೆಳಗ್ಗೆವರೆಗೂ ಇರೋದು. ಅವ್ರು ಪಾಪ ಶುರು ಮಾಡಿ 1/4 ಗಂಟೆ ಆಯಿತು, ಊರು ಹಿರಿಯರು ಬಂದರು, ರೆಡ್ಡಿಯವರು. ಮಳ್ಳಿ ಚೈರ ರೆಡ್ಡಿಗಾರು వచ్చినారు. ಅವ್ರು ಮತ್ತೆ ಶುರು ಮಾಡಿದ್ರು, ಶುಕ್ಲಾಂಬರದರಂ ಬಿಟ್ಟು ಜಜವರ್ಣಂ ಚತುರ್ಭುಜಂ. ಇನ್ನೊಂದು 1/4 ಗಂಟೆ ಆದಮೇಲೆ ರೆಡ್ಡಿ ಎದ್ದೊಟ್ಟೋದು. ಒಂದು 3/4 ಗಂಟೆ ಮುಂದೆ ಕತೆ ಬರೆದಿತ್ತು. ಮತ್ತೆ ರೆಡ್ಡಿಗಾರು వచ్చినారు, ಮಳ್ಳಿ ಚೈರ ಶುಕ್ಲಾಂಬರದರಂ. ಬೆಳಗ್ಗೆವರೆಗೂ ಮಂಗಲಾಚರಣೆಯಲ್ಲೇ ಕೂತಿತ್ತು, ರೆಡ್ಡೊಚ್ಚ ಮೊದಲಟ್ಟು ಅಂತ. ನಮ್ಮ ಅವಸ್ಥೆ, ಈ ಜನ್ಮದಲ್ಲಿ ನಾನು ಡಿಗ್ರಿ ಸರ್ಟಿಫಿಕೇಟ್ ತಗೊಳ್ಳಿಲ್ಲ, ಕೃಷ್ಣಾರ್ಪಣ ಆದೆ. ಮುಂದಿನ ಜನ್ಮದಲ್ಲಿ LKGಯಿಂದ ಪ್ರಾರಂಭ. ಯಾವಾಗ ನನಗೆ ಅಪರೋಕ್ಷ ಜ್ಞಾನ ಆಗೋದು, ಯಾವಾಗ ನಾನು ದೇವರನ್ನು ನೋಡೋದು, ಸಂಸಾರ ಬಂಧನ ಬಿಡುಗಡೆ ಆಗೋದು, ಇದೆಲ್ಲ ನೀವು ಹೇಳೋದು ಬಂಟಲ್ಲ. ಕೃಷ್ಣ ಅಂದ ಹಾಗೆಲ್ಲ ಮಾಡೋದಿಲ್ಲ. ನಿನ್ನ ದೇಹ ಹೋದರೂ ನೀನು ಸಂಪಾದನೆ ಮಾಡಿದ ಜ್ಞಾನ ನಿನ್ನ ಮುಂದಿನ ಜನ್ಮಕ್ಕೆ ನಾನು ಕಳಿಸ್ತೇನೆ. ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟ ಅಭಿಜಾಯತೆ. ಹುಟ್ಟಿಸ್ತಾನೆ, ನಿನ್ನನ್ನು ಯೋಗ್ಯರ ಮನೆಯಲ್ಲಿ ಹುಟ್ಟಿಸಿ. ಕೆಲವರೆಲ್ಲ ಇರ್ತಾರಲ್ಲ ಜೀನಿಯಸ್ಸು, 10 ವರ್ಷದ ಓದನ್ನು 2-3 ವರ್ಷದಲ್ಲೇ ಕಲ್ತಿರ್ತಾರೆ. ಹೌ ಇಟ್ ಈಸ್ ಪಾಸಿಬಲ್? ಹಿಂದಿನ ಜನ್ಮದಲ್ಲಿ ಓದಿದ ಸಂಸ್ಕಾರವನ್ನು ದೇವರು ಇಟ್ಟು ಕಳಿಸಿರ್ತಾನೆ. ಅದು ದೇವರು ಮಾಡುವ ದೊಡ್ಡ ಉಪಕಾರ. ಶಾಸ್ತ್ರಾಧ್ಯಯನ ಅನ್ನೋದಕ್ಕೆ, ಶಾಸ್ತ್ರಾಧ್ಯಯನ ಮಾಡೋರು ವಯಸ್ಸಾಗಿದೆ ಅಂತ ಭಯ ಪಡೋದೇ ಬೇಡ. ಇವತ್ತಿನಿಂದ ನಾನು ಪ್ರಾರಂಭ ಮಾಡಿದರೂ ಈಗೇನು ಶುರು ಮಾಡಿ ನನ್ನ ಮರಣದವರೆಗೂ ಅಧ್ಯಯನ ಮಾಡ್ತೇನೆ, ಅಷ್ಟನ್ನು ಮುಂದಿನ ಜನ್ಮ ಓದುವಷ್ಟಿಲ್ಲ. ಆದ್ದರಿಂದ ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. ಈಗ ಏನಾಯಿತು ಅದಾಯಿತು. ಕೆಲವರಿಗೆ ಬೇಜಾರಿರುತ್ತೆ, ಏನು 60 ವರ್ಷ ಏನೂ ಮಾಡಲೇ ಇಲ್ಲ, ಅದಕ್ಕೆ ಈ ವರ್ಷ ಎಲ್ಲ ಈ ಜನ್ಮ ಬಿಟ್ಟೇ ಬಿಟ್ಟಿದೆ, ಮುಂದಿನ ಜನ್ಮ ನಾನು ತಾಯಿ ಗರ್ಭದಿಂದ ಬರ್ತಾನೆ ತುಳಸಿ ಮಣಿ ಹಿಡ್ಕೊಂಡೇ ಬಿಡು, ನಾರಾಯಣ ಕೃಷ್ಣ ಗೋವಿಂದ ನಾರಾಯಣ ಕೃಷ್ಣ ಎಸ್ನೋ ಆಲ್ ರೈಟ್ ಇದ್ದಾಗ ನಿನ್ನ ತಲೆ ಮುಂದಿನ ಜನ್ಮ ನಿಂಗೆ ಇದು ಬರಬೇಕಲ್ಲ. ಮುಂದೆ ಇಂಥ ಜನ್ಮ ಬರದಣ್ಣ, ಕೇಳಣ್ಣ ನೀನು ಮಂದಮತಿಯೋ ಆಗಬೇಡಣ್ಣ. ಹಿಂದಿನ ಕಷ್ಟವ ಮರೆದು ಮುಂದಿನ ಹಮ್ಮನ್ನು ತೊರೆದು ತಂದೆ ಪುರಂದರ ವಿಠಲನ್ನ ಹೊಂದಲು ನೀ ಮುಕ್ತನಣ್ಣ. ಉರದೇವರ ಮಾಡಬೇಕಣ್ಣ, ತನ್ನೊಳಗೆ ತಾನು ಉರದೇವರ ಮಾಡಬೇಕಣ್ಣ. ಊರು ಅಂದರೆ ನಮ್ಮ ದೇಹ, ಅಲ್ಲಿರುವ ದೇವರ ದರ್ಶನಕ್ಕೆ ಪ್ರಯತ್ನ ಮಾಡೋದು. ಹೀಗಾಗಿ ಈ ಜನ್ಮದಲ್ಲೇ ಮಾಡಿ ಅಂತಾರೆ. ಆಚಾರ್ಯರಂದರು ಅನೇಕ ಜನ್ಮಗಳಲ್ಲಿ ಓದಿದ್ದೇನೆ ಅಂತ. ತುಂಬ ಸಂತೋಷ ಆಯಿತು. ಆದಮೇಲೆ ವೇದಾಂತ ಸಾಮ್ರಾಜ್ಯದಲ್ಲಿ ಇವರನ್ನು ಕೂಡಿಸೋದು ಅಂತ. ಅಂದರೆ ಮೊದಲು ಸನ್ಯಾಸ ಕೊಟ್ಟು ಕೆಲವು ದಿವಸ ಆದಮೇಲೆ ನಮ್ಮ ಉತ್ತರಾಧಿಕಾರಿಗಳು ನೀವು ಅಂತ ತಲೆಯ ಮೇಲೆ ಶಾಲಿಗ್ರಾಮವನ್ನು ಇಟ್ಟು ಸವಾರಿ ವಾರಿಜ ಪೂರಿ ವೇದಾಂತ ವಿದ್ಯಾ ನಿಜ ರಾಜ್ಯ ಪಾಲನೆ ಸಂಕಲ್ಪಮಾನೋ ಗುರುಣ ಗರೀಯಸಿ ಅದಭ್ರಚೇತ ಅಭಿಷಿಚ್ಯತೆ ಪುರ ಸ ವಾರಿಭಿಹಿ ವಾರಿಜ ಪೂರಿತೈರ್ಯಥ. ನೀರನ್ನು ತುಂಬಿ ಅಭಿಷೇಕ ಮಾಡಿ ನಾಳೆಯಿಂದ ನೀವು ವೇದಾಂತ ಸಾಮ್ರಾಜ್ಯದ ಉತ್ತರಾಧಿಕಾರಿಗಳು. ಆಗ ಒಂದು ಹೆಸರಿಟ್ಟು ಆನಂದ ತೀರ್ಥರು ಅಂತ. ಇವತ್ತೆಲ್ಲ ಒಂದೇ ಹೆಸರಿರುತ್ತೆ, 2 ಹೆಸರಿರೋದಿಲ್ಲ. ಪ್ರಾಯ ಪದ್ಧತಿ ಒಂದೇ ಸಲ ಸನ್ಯಾಸ ಕೊಡ್ತಾ ಅಭಿಷೇಕವನ್ನು ಮಾಡಿಬಿಡ್ತಾರೆ. ಆನಂದ ರೂಪಸ್ಯ. ಯಾಕೆ ಆನಂದ ತೀರ್ಥರು? ತುಂಬ ಚೆನ್ನಾಗಿ ಹೊಂದುತ್ತಂತೆ. ಏನು ಆನಂದಪ್ರದಂ ತೀರ್ಥ ಅಂದರೆ ಶಾಸ್ತ್ರ ಅಂತ. ತೀರ್ಥ ಅಂದರೆ ಅದಕ್ಕೆ ತೀರ್ಥಂಕರರು ಅಂತಾರಲ್ಲ, ಶಾಸ್ತ್ರ ಅಂತ. ತೀರ್ಥ ಅಂದರೆ ಶಾಸ್ತ್ರ ಇರೋದೇ ಆನಂದ ಕೊಡಲಿಕ್ಕೆ. ನಮಗೆ ಇದಕ್ಕೆ ವಿರುದ್ಧವಾಗಿದೆ. ಶಾಸ್ತ್ರ ಅಂದರೆ ನಮಗೆ ತೊಂದರೆ ಕೊಡಲಿಕ್ಕೆ ಇದೆ ಅಂತ. ನಿಜವಾಗಲೂ ನಮ್ಮ ತೊಂದರೆಯನ್ನು ದೂರ ಮಾಡಲಿಕ್ಕೆ ಇರುವ ಒಂದೇ ಒಂದು ಔಷಧ, ಅದು ಶಾಸ್ತ್ರ ಅಂತ.
ಆನಂದಪ್ರದಂ ತೀರ್ಥಂ ಯಸ್ಮಾತ್ ಸಹ ಆನಂದ ತೀರ್ಥ ಅಥವಾ ಆನಂದಾಯ ತೀರ್ಥಂ. ಆನಂದಕ್ಕೋಸ್ಕರ ಶಾಸ್ತ್ರ. ಲೌಕಿಕವಾದ ಈ ಆನಂದವನ್ನು ಶಾಸ್ತ್ರ ಕನ್ಸಿಡರೇ ಮಾಡಿಲ್ಲ. ತಿಂದ್ವಿ ಉಂಡ್ವಿ ಅದೆಲ್ಲ ತಾನಾಗೆ ಬರುತ್ತೋ, ನೀ ಏನು ಯೋಚನೆ ಮಾಡಬೇಡ. ರಾಘವೇಂದ್ರ ಸ್ವಾಮಿಗಳಿದ್ದಾರೆ, ಬಹಳ ಪೂರ್ವಾಶ್ರಮದಲ್ಲಿ ಕಷ್ಟಪಟ್ಟರು. ಇವತ್ತು ಅವರ ಹತ್ತಿರ ಹೋದೋರಿಗೆಲ್ಲ ಎಲ್ಲ ಕೊಡ್ತಾರೆ. ಅವ್ರ ಹತ್ರ ಹೋದವರು ಇವತ್ತು ಕೋಟಿ ಕೋಟಿ ಸಂಪಾದನೆ ಮಾಡ್ಯಾರ. ಎಲ್ಲಿಂದ ಬಂತು? ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪದೆ. ವಾಯುದೇವರ ಭಗವಂತನ ಅನುಗ್ರಹ ಆದ ಮೇಲೆ ಇವೆಲ್ಲ ಬಂತಪ್ಪ. ಹಾಗಾಗಿ ಆನಂದವನ್ನು ಕೊಡುವ ಶಾಸ್ತ್ರ. ಅದಕ್ಕೆ ಇವ್ರ ಹೆಸರು ಚೆನ್ನಾಗಿದೆ ಅಂತ ಆನಂದ ತೀರ್ಥನೆಂಬಾರ್ಥೀಯ ಪೆಸರುಳ್ಳ ಗುರುಮಧ್ವ ಮುನಿರಾಯ ಏನಂಬೆ ನಾ ನಿಮ್ಮ ಕರುಣಕ್ಕೆ ಎಣೆಗಾಣೆ ಗುರುಮಧ್ವ ಮುನಿರಾಯ. ಬೇಸರದೆ ಸರ್ವರೋಳು ಶ್ವಾಸ ಜಪಗಳ ಮಾಡಿ ಗುರುಮಧ್ವ ಮುನಿರಾಯ ಶಿಶಗರ್ಪಿಸುವೆ ನಿನ್ನ ದಾಸರನ್ನು ಸಲಹುವೆ ಗುರುಮಧ್ವ ಮುನಿರಾಯ. ಆನಂದ ತೀರ್ಥರೆಂಬ ಹೆಸರು. ಅದಾದ ಮೇಲೆ ಇವರು ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ಚುರುಕಾಗಿದ್ದಾರೆ ಅಂತ ಯಾರ್ಯಾರಿಗೂ ಗೊತ್ತಾಯಿತು. ಅಚ್ಯುತ ಪ್ರೇಕ್ಷಾಚಾರ್ಯರ ಸ್ನೇಹಿತರು ಅವರೆಲ್ಲ ಸ್ವಲ್ಪ ವಯಸ್ಸಾದವರು, ವಾಕ್ಯಾರ್ಥಗಳನ್ನು ಮಾಡೋರು. ಅವರು ಬಂದ್ರಂತ, ಅಚ್ಯುತ ಪ್ರೇಕ್ಷರೇ ನಿಮ್ಮ ಶಿಷ್ಯನಿಗೇನೋ ನೀವು ಆಶ್ರಮ ಕೊಟ್ರಿ, ಒಳ್ಳೆ ಚುರುಕಂತೆ, ಏನೋ ದೇವರ ಅನುಗ್ರಹ. ನಮ್ಮ ಹತ್ರ ವಾಕ್ಯಾರ್ಥ ಮಾಡ್ತಾರಾ? ಇಲ್ಲ, ಅದು ಇನ್ನೂ ಚಿಕ್ಕದು ಅಂದರು. ಅವೆಲ್ಲ ಇಲ್ಲ, ಮೆಣಸಿನಕಾಯಿ ಚಿಕ್ಕದಿದ್ರು ಖಾರ ಜೋರಾಗೇ ಇರುತ್ತೆ, ಕರಸ್ರಿ ಅಂದರು. ಸರಿ ಕರಸಿಯ. ತುಂಬ ಚೆನ್ನಾಗಿದೆ ಈ ವಾಕ್ಯಾರ್ಥ, ತುಂಬ ಚೆನ್ನಾಗಿದೆ, ಸ್ವಲ್ಪ ಕಠಿಣ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಸಿಂಪಲ್ ಆದ ಪ್ರಶ್ನೆ ಇದ್ದಾಗಿದೆ. ಸಾಮಾನ್ಯವಾಗಿ ಒಬ್ಬ ಶಾಸ್ತ್ರಕಾರ ಅಂತ ಒಬ್ಬನ ಕರಿಬೇಕಾದ್ರೆ ಯಾವುದು ಇದುವರೆಗೂ ಗೊತ್ತಿಲ್ಲ ಅದನ್ನು ಹೇಳಿದ್ರೆ ಜನ ಅದನ್ನು ಆಧಾರ ಮಾಡ್ತಾರೆ. ಎಸ್, ಇವನು ಹೊಸ ಇನ್ವೆಂಟ್ ಮಾಡ್ದ. ಇದ್ದದ್ದನ್ನೇ ಹೇಳಿದ್ರೆ, ದಿನ ನೀವು ಸಾಯಂಕಾಲ ಇಲ್ಲಿ ಪುರಾಣಕ್ಕೆ ಬನ್ನಿ, ಆಚಾರ್ಯರು 6:45 ನಿಮ್ಗೊಂದು ಒಳ್ಳೆ ವಿಷಯ ಹೇಳ್ತಾರೆ. ಏನು? ಇದೆಲ್ಲ ನೀವು ಕೂತಾಗ 1 ಗಂಟೆ ಇದನ್ನು ತೋರಿಸ್ತಾ, ಇದು ಗೋಡೆ, ಇದು ಗೋಡೆ, ಇದೇ ಗೋಡೆ, ಇದು ಗೋಡೆ, ಅದು ಗೋಡೆ. ಏನು ಆಚಾರ್ಯ ತಲೆ ಕೆಟ್ಟಿದೆ ಅಂತ. ಅದು ನಮಗೆ ಗೊತ್ತು, ಇದು ಗೋಡೆ ಅದು ಗೋಡೆ. ಮುಂದೇನು? ಇದು ಗೋಡೆ ಅದು ಗೋಡೆ, ಅದು ಗೋಡೆ ಇದು ಗೋಡೆ, ನೀವೆಲ್ಲ ಓಡೆ ಅಲ್ವಾ? ಯಾವುದು ಸಿದ್ಧವಾದದ್ದೋ ಅದನ್ನು ತಿಳಿಸಿದರೆ ಆ ಶಾಸ್ತ್ರಕ್ಕೆ ಬೆಲೆ ಇರುವುದಿಲ್ಲ. ಸಂದಿಗ್ಧವಾಗಾದರೂ ಇರಬೇಕು. ಶಾಸ್ತ್ರಕ್ಕೆ ವಿಷಯ, ಸಬ್ಜೆಕ್ಟ್ ಅಂತ ಆಗಬೇಕಾದ್ರೆ ಈಗ ಇನ್ವೆನ್ಷನ್ಸ್ ಎಲ್ಲ ಬಂತು. ನ್ಯೂಟನ್ ಬಂದ, ಡಾಲ್ಟನ್ ಇದ್ದ, ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಅದನ್ನು ಅವನೊಂದು ಹೇಳಿದ್ದ, ಆಟಮ್ಸ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಆ ಕಾಲದಲ್ಲಿದ್ದ ಸೋರ್ಸ್ ಏನಿತ್ತು, ಅವನ ಬುದ್ಧಿ ಏನಿತ್ತು, ಅವನೆಲ್ಲ ಇದು ಮಾಡಿ ಆಟಮ್ಸನ್ನು ಎಂದು ವಿಭಾಗ ಮಾಡಲಿಕ್ಕಾಗಲ್ಲ. ನೆಕ್ಸ್ಟ್ ನ್ಯೂಟನ್ ಬಂದ, ಆಟಮ್ಸ್ ಕ್ಯಾನ್ ಬಿ ಡೆಸ್ಟ್ರಾಯ್ಡ್, ಆಟಮ್ಸ್ ಕ್ಯಾನ್ ಬಿ ಸ್ಪ್ಲಿಟೆಡ್ ಇಂಟು 3 ಪಾರ್ಟ್ಸ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಅಂಡ್ ಪ್ರೋಟಾನ್. ಅವನು ಮಾಡಿ ತೋರಿಸ್ದ. ಅವನು ಮಾಡಿದ್ದೆ ಯಾಕೆ ಅಂತ ಆಯ್ತು. E=mc² ಅಂತ ಮಾಡಿ ಆ ನ್ಯೂಕ್ಲಿಯರ್ ಬಾಂಬನ್ನೆಲ್ಲ ಅವನೇನೋ ಹೇಳಿದ್ದು ಇವ್ರು ಇನ್ಯಾತಕ್ಕೋ ಬಳಸ್ಕೊಂಡ್ರು. ಏನು ಗೊತ್ತಾ ಆಶ್ಚರ್ಯ, ಈ ಆಟಮ್ಸಿನ ಬಗ್ಗೆ ಇವರೆಲ್ಲ ಹೇಳಿದ್ದು ಬಹಳ ದೊಡ್ಡದು. ಶ್ರೀಮದಾಚಾರ್ಯರು ಪರಮಾಣುವಿಗೆ ಅನಂತ ಭಾಗಗಳು ಇದೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದನ್ನು ಹೇಳ್ತಾರೆ. ಪರಮಾಣುಗಳಿಗೆ ಅನಂತ ಅವಯವಗಳು ಇದ್ದಾವೆ. ಜಗದೀಶ್ ಚಂದ್ರ ಬೋಸ್ ಸಸ್ಯಗಳಿಗೆ ಜೀವ ಇದೆ ಅಂತ ಅವನು XX XY ಏನೇನೋ ಮಾಡಿ ಹಿ ಗಾಟ್ ದ ನೋಬೆಲ್ ಪ್ರೈಸ್. ತೃತೀಯ ಸ್ಕಂದ ಭಾಗವತದಲ್ಲಿ ಸಸ್ಯಗಳಿಗೆ ಜೀವ ಇದೆ, ಅದನ್ನು ಕಡೆದಾಗ ಸ್ವಲ್ಪ ನೋವಾಗುತ್ತೆ, ನಮ್ಮಷ್ಟು ಅದಕ್ಕೆ ನೋವಿಲ್ಲ, ಸ್ವಲ್ಪ ಅದಕ್ಕೆ ವೇದನ ಇದೆ, ಆದರೆ ದಡ್ಡತನವೇ ಹೆಚ್ಚು ಅಂತ ಭಾಗವತದಲ್ಲಿ ವೇದವ್ಯಾಸ ದೇವರು ಹೇಳಿದ್ದಾರೆ. ಹೌ ಅನ್ನೋದನ್ನು ಅವರು ಮಾಡಿ ತೋರಿಸಿದ್ರು. ಆದರೆ ಈ ಅಂಶಗಳೆಲ್ಲ ಶಾಸ್ತ್ರದಲ್ಲಿ ಬೇಕಾದಷ್ಟು ಹೇಳಿದ್ದಾರೆ. ಶ್ರೀಮದಾಚಾರ್ಯರು ಭೇದ ಸಿದ್ಧಾಂತವನ್ನು ಹೇಳಿದ್ರೆ ಏನು? ನಾನು ಬೇರೆ ನೀನು ಬೇರೆ, ಜಡಕ್ಕೆ ಭೇದ, ಪಂಚಭೇದಗಳನ್ನು ಹೇಳಿದ್ದಾರೆ. ಜೀವ ಜೀವಕ್ಕೆ ಭೇದ, ಜೀವ ಜಡಕ್ಕೆ ಭೇದ,
ಜಡ ಜಡಕ್ಕೆ ಭೇದ, ಜೀವ ಪರಮಾತ್ಮನಿಗೆ ಭೇದ, ಪರಮಾತ್ಮನಿಗೂ ಜೀವನಿಗೂ ಭೇದ. ಇದು ಎಲ್ಲವನಿಗೂ ಗೊತ್ತು. ನೀವೇನು ಹೇಳೋದು ಅಂದ್ರು ಭಿದಾ ಸುಸಾಧ್ಯತ್ಯನುಮಾನ ಮಾತ್ರ ತೈ ಪ್ರಾಯುಜ್ಯತಾಶು ಪ್ರತಿಪಕ್ಷ ಭೀಷಣ. ಅಲ್ಲ ರೀ, ಇದನ್ನು ಹೇಳೋದು ಬೇಕಾ? ಎಲ್ಲವನಿಗೂ ಗೊತ್ತು, ಹೌದಲ್ವಾ? ಅದಕ್ಕೆ ಶ್ರೀಮದಾಚಾರ್ಯರು ಭೇದ ಎಲ್ಲರಿಗೂ ಗೊತ್ತು ಅಂತ ನೀವು ಅಂತ ಇದ್ದೀರಿ, ಅದಕ್ಕೆ ಸಿದ್ಧಾಂತ ಬೇಡ ಅಂತ. ಭೇದ ಅನ್ನೋದು ಎಲ್ಲರಿಗೂ ಗೊತ್ತು ಅನ್ನೋದನ್ನು ನೀವು ಕೇವಲ ಲಾಜಿಕ್ಕಿನಿಂದ ಹೇಳ್ತೀರೋ, ಪ್ರಮಾಣ ಕೊಟ್ಟು ಹೇಳ್ತೀರೋ? ಲಾಜಿಕ್ಕೇ ಸಾಕು ಅಂದರು. ಅದಕ್ಕೆ ಶ್ರೀಮದಾಚಾರ್ಯ ಲಾಜಿಕ್ಕನ್ನು ಹೇಳೋದಾದರೆ ನಾನು ಭೇದ ಇಲ್ಲ ಅಂತ ಹೇಳ್ತೀನಿ ಅಂತ ಕೂತ್ಬಿಟ್ರು. ಜೀವ ಪರಮಾತ್ಮನು ಭಿನ್ನೌ ನಿಯಮ್ಯ ನಿಯಾಮಕತ್ವಾತ್ ರಾಜಪುರುಷವತೆ ಅಂತ ಒಂದು ಅನುಮಾನ. ಅನುಮಾನ ಅಂದರೆ ಕನ್ನಡದ ಅನುಮಾನ ಅಲ್ಲ, ಲಾಜಿಕ್. ನೋಡ್ರಿ, ಒಂದನ್ನೇ ಎರಡು ರೀತಿಯಾಗಿ ಹೇಳಬಹುದ್ರಿ. ನಮ್ಮ ಮನೆಗೆ ಯಾರೋ ಬರ್ತಾರೆ, ಅವರು ಬಂದಾಗ ನಾವು ಈಗ ಯಾರೋ ಅಂತ ತುಂಬ ಒಳ್ಳೆಯವನು ರೀ, ನಿಜವಾಗಲೂ ನಂಬಿಕೆಗೆ ಅರ್ಹ. ನಿಮ್ಗೆ ಹೇಗೆ ಗೊತ್ತು? ನಮ್ಮ ಮನೆಯಲ್ಲಿ ಅವನು 1 ತಿಂಗಳಾಯಿತು, ತುಂಬ ಸಭ್ಯನಾಗಿದ್ದಾನೆ. ಒಂದು ಪದಾರ್ಥವನ್ನು ಅವನು ತಗೋಬೇಕಾದ್ರೂ ನಮ್ಮನ್ನು ಕೇಳೇ ತಗೋತಾನೆ, ಅಷ್ಟು ಸಭ್ಯ. ಸಭ್ಯ ಅನ್ನೋದಕ್ಕೆ ಅವನು ಪ್ರತಿಯೊಂದು ಪದಾರ್ಥವನ್ನೇ ಕೇಳಿ ತಗೋತಾನೆ ಅನ್ನೋದನ್ನೇ ಕ್ರೈಟೀರಿಯಾ ಮಾಡಿಕೊಂಡವಲ್ಲ. ಇನ್ನೊಬ್ರು ಹೇಳಿದ್ರು ಅವನಷ್ಟು ದೊಡ್ಡ ಕಳ್ಳ ಯಾರಿಲ್ಲ. ಯಾಕೆ ಅಂದರು, ಪ್ರತಿಯೊಂದನ್ನು ನಿಮ್ಮನ್ನು ಕೇಳ್ತಾ ಇದ್ದಾನಲ್ಲ, ಒಂದಿನ ಎಲ್ಲ ತಗೊಂಡು ಹೋಗೋಕ್ಕೆ ಕೇಳ್ತಾ ಇದ್ದಾನೆ. ಒಂದೇ ಅಂಶವನ್ನು ಪಾಸಿಟಿವ್ ಆಗಾದರೂ ಬಳಸ್ಬೋದು, ನೆಗೆಟಿವ್ ಆಗಾದರೂ ಬಳಸ್ಬೋದು, ಅದು ಅವರವ್ರ ವ್ಯೂ. ಒಂದೇ ಒಂದು ಚೆನ್ನಾಗಿದ್ದೀರಾ ಅಂತ ಯಾರೋ ನಮ್ಮನ್ನು ಕೇಳ್ತಾರೆ, ಚೆನ್ನಾಗಿದ್ದೀರಾ? ಅವ್ರು ನಮಗೆ ಬೇಕಾದವರಾದರೆ ಎಷ್ಟು ಹೇಳ್ತೀವೋ, ಅವ್ರು ಎಷ್ಟು ಒಳ್ಳೆಯವ್ರಿ, ನೋಡಿದಾಗೆಲ್ಲ ಅಂತ ನೀವು ಚೆನ್ನಾಗಿದ್ದೀರಾ, ನಿಮ್ಮಂಥವ್ರು ಇದ್ದಿದ್ದಕ್ಕೆ ಮಳೆ ಬೆಳೆ ಆಗೋದಪ್ಪ. ಅದೇ ನಮಗೆ ಬೇಡದೇ ಇದ್ದವ್ರು ಕೇಳೋದು, ಚೆನ್ನಾಗಿದ್ದೀರಾ? ಇನ್ನೂ ಸಾಯದೆ ಬದುಕಿದ್ದೀವಿ. ಆ ಯಮಧರ್ಮರಾಜನಿಗೆ ನಮ್ಮ ಅಡ್ರೆಸ್ ಗೊತ್ತೇ ಇಲ್ಲ. ಇಲ್ಲಿ ಬಂದಂತಾರೆ ಮನೇಲಿ, ಅವ್ರು ನೋಡಿದಾಗೆಲ್ಲ ಅಂತಾರೆ ಇನ್ನೂ ಇದ್ದೀರಾ ಅಂತ. ಇವರಪ್ಪನ ಮನೇಲಿ ಕೂತಿದ್ದೀವ, ಅವರು ಕೇಳಿದ್ದು ಚೆನ್ನಾಗಿದ್ದೀರಾ ಅಂತ 4 ಅಕ್ಷರ. ನನ್ನ ವ್ಯೂ ಆಫ್ ಥಿಂಕಿಂಗು ಕೆಟ್ಟದಾಗಿದ್ದರೆ ಕೆಟ್ಟದಾಗಿ ನಾನು ಅದನ್ನು ಅನಲೈಸ್ ಮಾಡ್ತೇನೆ, ಚೆನ್ನಾಗಿದ್ದರೆ ಒಳ್ಳೆಯದಾಗಿ ಅನಲೈಸ್ ಮಾಡ್ತೇನೆ. ಓಂ ಕಾಮಾಚ್ಚ ಅನುಮಾನಾಪೇಕ್ಷ ಓಂ ಅಂತ ವೇದವ್ಯಾಸ ದೇವರೇ ಆ ಮಾತನ್ನು ಅಂದ್ಯ. ಇರಲಿ, ಪ್ರಕೃತದಲ್ಲಿ ಭೇದವನ್ನು ಹೇಳಲಿಕ್ಕೆ ನೀವು ಶಾಸ್ತ್ರ ಬೇಡ ಅಂದರೆ 3 ಪದಾರ್ಥ, ಒಂದು ಜೀವ, ಪರಮಾತ್ಮ, ಭೇದ. ಶ್ರೀಮದಾಚಾರ್ಯರಲ್ಲಿ ಅನ್ಯೋನ್ಯಾಶ್ರಯ ಅನವಸ್ಥಾ ದೋಷ ಅಂತ ಕೊಡ್ತಾರೆ. ಅದನ್ನು ಕೊಟ್ಟ ಮೇಲೆ ಅವರು ಬಾಯಿ ಮುಚ್ಚೋದು. ಹೀಗೆ ಶ್ರೀಮದಾಚಾರ್ಯರು ಅವ್ರ ಬಾಯಿ ಮುಚ್ಚಿದ್ರು. ಬುದ್ಧಿಸಾಗರ ಮತ್ತು ವಾದಿಸಿಂಹ ಅಂತ ಅವರು ವಾಕ್ಯಾರ್ಥಕ್ಕೆ ಬಂದಾಗ ರಾತ್ರೋರಾತ್ರಿ ಅವರೆಲ್ಲ ಹೋಗಿಬಿಟ್ರು ಅಂತ ಅಚ್ಯುತ ಪ್ರೇಕ್ಷರಿಗೆ ತುಂಬ ಸಂತೋಷ ಆಯಿತು. ಆದಮೇಲೆ ಮಧ್ವಾಚಾರ್ಯ ನಾನು ಗಂಗಾ ಸ್ನಾನಕ್ಕೆ ಹೋಗಲ್ಲ, ಬೇಡ ದಯಮಾಡಿ ಹೋಗಬೇಡಿ ಅಂದರು. ಆಗೆಲ್ಲ ಗಂಗಾ ಸ್ನಾನಕ್ಕೆ ಹೋಗೋದು ಅಂದರೆ ಇವತ್ತೇನು ಸುಖವಾಗಿ ಹೋಗಿ ಬರ್ಬೋದು. ಬೆಳಗ್ಗೆ 6 ಗಂಟೆ ಫ್ಲೈಟ್ ಹೋಗಿ ಹರಿದ್ವಾರದಲ್ಲಿ ಮುಳುಗಿ ಮತ್ತೆ 9 ಗಂಟೆಗೆ ಮನೆಗೆ ಬಂದಿರ್ಬೋದು ರಾತ್ರಿ. ಆಗ ಹಾಗಿರಲಿಲ್ಲ. ನಡೆದು 5 ವರ್ಷ ಹೋಗಿ 5 ವರ್ಷ ಆದಮೇಲೆ ಬರೋದು. ಅವ್ರು ಬಂದರೆ ಏನು ಸಂತೋಷನೋ, ಬಂದರೆ ಬದರಿ ಸಮಾರಾಧನೆ, ಬರದೇ ಇದ್ರೆ ವೈಕುಂಠ ಸಮಾರಾಧನೆ. ಈ ಪರಿಸ್ಥಿತಿ ಇತ್ತು. ನಿನ್ನನ್ನು ನಾನು ತಪಸ್ಸು ಮಾಡಿ ಪಡೆದೆ, ನೀ ಗಂಗಾಕ್ಕೆ ಹೋಗಬೇಡಪ್ಪ. ಇಲ್ಲ, ನಾನು ಹೋಗಲೇಬೇಕು, ನಾನೆಲ್ಲ ವಾಕ್ಯಾರ್ಥ ಮಾಡಬೇಕಲ್ಲೆಲ್ಲ. ಸರಿ, ಅನಂತೇಶ್ವರ ಅಂತ ಬೇಡ್ಕೊಂಡ್ರು. ಸ್ವಾಮಿ ನೀವೇ ಏನಾದರೂ ಅವನು ಬುದ್ಧಿ ಪ್ರೇರಣೆ ಮಾಡಿರಿ. ಅನಂತೇಶ್ವರ ದೇವರು ಇವರ ಬುದ್ಧಿಯಲ್ಲೂ ಇದ್ದು ನೀವು ಗಂಗಾಕ್ಕೆ ಹೋಗೋದು ಬೇಡ, ನಾನೇ ನೀವಿದ್ದಲ್ಲಿ ಬರ್ತೀವಿ. ಇತಸ್ತತೆಯೇ ದಿವಸೇ ದಿನಂನಗ ತದರ್ಥಂ ಅಸ್ಮಾಕ ತಟಾಕ ಮಾವ್ರದೇ ಅಥೋ ನಯಾಯ ಇತಿ ತಂ ತದಾವದತ್ ಪ್ರವಿಶ್ಯ ಕಂಚಿತ್ ಕರುಣಾಕರೋ ಹರಿ. ಒಬ್ಬನ ಮೇಲೆ ಪ್ರವೇಶ ಮಾಡಿ ನೀವು ಹೋಗಬೇಡಿ ಅನ್ನೋದಕ್ಕೆ ಇವತ್ತಿಗೂ ಉಡುಪಿ ಮಧ್ವ ಸರೋವರದಲ್ಲಿ 12 ವರ್ಷಕ್ಕೆ ಒಂದ್ಸಲಿ ಗಂಗಾದೇವಿ ಬರ್ತಾಳೆ. ಆ ಮೂಲೆಯಲ್ಲಿ ಗಂಗಾದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಇಷ್ಟೆಲ್ಲ ಆದ ಮೇಲೆ ವಿಶೇಷವಾಗಿ ಅವರ ಚರಿತ್ರೆಯನ್ನು ಹೇಳ್ತಾ ಐತರೇಯ ಸೂಕ್ತವನ್ನು ನಿಮ್ಮಿಂದ ಕೇಳಬೇಕು, ನಮ್ಗೆ ಹೇಳಿ ಅಂತ ಅನೇಕ ಜನ ವಿದ್ವಾಂಸರು ಕೇಳಿದ್ರು. ಮಧ್ವಾಚಾರ್ಯರು ಒಂದು ಅರ್ಥವನ್ನು ಹೇಳಿದ್ರು. ಅಲ್ಲೆಲ್ಲ ವಿದ್ವಾಂಸರಂದ್ರು ಈ ಅರ್ಥ ಅಲ್ಲ, ಇದಕ್ಕೆ ಇನ್ನೊಂದು ಅರ್ಥ. ಮಧ್ವಾಚಾರ್ಯರು ನೀವಂದದ್ದು ಸರಿ, ನಾವಂದದ್ದು ಸರಿ. ಅದು ಹೇಗೆ ಸರಿ ಹೋಗತ್ರಿ? ನಮ್ಮ ಕಾನ್ಸೋಲೇಷನ್ ಪ್ರೈಸ್ ಬೇಡ, ಒಂದು 5 ಆಗಬೇಕು. ಅದಾದ್ರು
ಮಧ್ವಾಚಾರ್ಯ ಅಂದರು ವೇದಕ್ಕೆ 3 ಅರ್ಥ ಇದೆ, ಮಹಾಭಾರತಕ್ಕೆ 10 ಅರ್ಥ ಇದೆ, ವಿಷ್ಣು ಸಹಸ್ರನಾಮದ ಒಂದೊಂದು ಪದಗಳಿಗೆ 100 ಅರ್ಥ ಇದೆ ಅಂತ ಪ್ರಾಸಂಗಿಕವಾಗಿ ಹೇಳಿದ್ರು. ಇದು ಹೇಳಿದ ಕೂಡಲೇ ಅಲ್ಲಿದ್ದ ಪಂಡಿತರಂದ್ರು 100 ಅರ್ಥ ಇದೆ ಅಂತೀರಲ್ಲ, ಹೇಳ್ತೀರಾ? ನೀವು ಬರೀ ಬಂಡಲ್ಲು, 100 ಅರ್ಥ ಇಲ್ಲ ಇದೆ ಅಂದರು ಮಧ್ವಾಚಾರ್ಯ. ಎಲ್ಲಿ ಹೇಳಿ ನೋಡೋಣ? ಮಧ್ವಾಚಾರ್ಯ ಅಂದರು ನಾನು ಹೇಳ್ತೀನಿ, ವಾಪಸ್ ನೀವು ಹೇಳ್ತೀರಾ ಅಂದರು. ಅಲ್ವಾ? ನಾನು ಸುಮ್ಮನೆ 100 ಅರ್ಥ ಹೇಳೋದು ತುಂಬ ಚೆನ್ನಾಗಿತ್ತು ಅಂತ ಕ್ಲಾಪ್ಸ್ ಹಾಕಿದ್ರೆ ಏನು ನಿಮ್ಗೇನು ಗೊತ್ತಾಯ್ತು? ತುಂಬ ಚೆನ್ನಾಗಿತ್ತಪ್ಪ, ಅದು ನಿಮ್ಮಂಥವ್ರೆ ಸರಿ, ಅದೇನು ಹೇಳಿದ್ರು ಅವರೇ ಹೇಳಬೇಕು ಎಲ್ಲ ಗೋವಿಂದ ಅಂದರೆ ಅದು ಸಮಸ್ಯೆ ಆಗುತ್ತೆ. ಮಧ್ವಾಚಾರ್ಯ ಅಂದರು ನೀವು ನನಗೆ ವಾಪಸ್ ಹೇಳೋದಾದರೆ ನಾನು 100 ಅರ್ಥವನ್ನು ಹೇಳ್ತಾ ಹೋಗ್ತೇನೆ. ಇವ್ರಿಗೇನು ಗೊತ್ತಾ ಕಾನ್ಫಿಡೆನ್ಸು, ಅವ್ರಿಗೆ ಗೊತ್ತಿಲ್ಲ. ಒಂದು 20-30 ಅರ್ಥ ಹೇಳಿ ನಾಳೆನೋ ನಾಡದ್ದು ಅಂತ ನಿಮ್ಗೆ ಇಷ್ಟೇ ಗೊತ್ತಿರೋದು ಅಂತ ಆಡ್ಕೋಬೋಣ ಅಂತ. ಶ್ರೀಮದಾಚಾರ್ಯರು ವಿಶ್ವಶಬ್ದದ ಅರ್ಥವನ್ನು ಪ್ರತ್ಯಯ ಪ್ರಕೃತಿ ಸಂಗಮ ಭಂಗಿ ಶಬ್ದಶಾಸ್ತ್ರ ವಿಹಿತಾಂ ಪ್ರತಿದರ್ಶ ಶುದ್ಧದಿ ಶ್ರುತಿಶರಶತ ಸಿದ್ಧಾನ್ ಅಭ್ಯವಾತ್ ಸಪದಿ ವಿಶ್ವ ಪದಾರ್ಥಾನ್. ವಿಷ್ಣು ಸಹಸ್ರನಾಮದ ಮೊದಲನೇ ಶಬ್ದವೇ ವಿಶ್ವಂ ವಿಷ್ಣು. ವಿಶ್ವ ಅನ್ನೋ ಶಬ್ದದ ಅರ್ಥವನ್ನು ಹೇಳೋದು. ಏನು ವಿಶ್ವ? ವಿಶತಿ, ವಿಷ ಪ್ರವೇಶನೆ ಅಂತ. ಇಡೀ ಬ್ರಹ್ಮಾಂಡದ ಅಣುರೇಣುಗಳಲ್ಲಿ ದೇವರು ಪ್ರವೇಶ ಮಾಡಿದ್ದರಿಂದ ಅವನಿಗೆ ವಿಶ್ವ. ನಾವು ನೀವೆಲ್ಲ ಪಾರಾಯಣ ಮಾಡ್ತೀವಲ್ಲ, ಒಂದೆರಡು ಅರ್ಥ ತಿಳ್ಕೊಳ್ಳುವ. ಶ್ರೀಮದಾಚಾರ್ಯ ಹೇಳಿದ ಅರ್ಥ ವಿಶ್ವ ಅಂದರೆ ಅಣುರೇಣುಗಳಲ್ಲಿ ದೇವರು ತುಂಬಿದ್ದರಿಂದ ಈ ಜಗತ್ತಿಗೆ ವಿಶ್ವ ಅಂತ ಹೆಸರು. ವಿಶ್ವೋ ವಾಯು. ವಿಶ್ವ ಅನ್ನೋದಕ್ಕೆ ಇದು ನಾರಾಯಣ ಪಂಡಿತರೇ ಆಚಾರ್ಯ ಹೇಳಿದ ಅರ್ಥಗಳನ್ನು ಬರೀತಾರೆ. ವಾಯುದೇವರು, ವಾಯುದೇವರಲ್ಲಿ ಇದ್ದು ಎಲ್ಲವನ್ನ ನಡೆಸುವುದರಿಂದ, ಮುಖ್ಯ ಪ್ರಾಣದೇವರಲ್ಲಿ ಅಂತರ್ಯಾಮಿಯಾಗಿ ಇದ್ದು ನಡೆಸುವುದರಿಂದ ವಿಶ್ವ. ವಿನಾಶ್ವಯತಿ, ಯಾರಿಲ್ಲದೇನೂ ದೇವರು ತನ್ನಷ್ಟಕ್ಕೆ ತಾನು ಎಲ್ಲವನ್ನ ಮಾಡಬಲ್ಲ, ಆದ್ದರಿಂದ ವಿಶ್ವ. ವಿ ಅಂದರೆ ಗರುಡದೇವರಿಗೆ ವಿ ಅಂತ ಹೆಸರು. ವಿನಾಶ್ವಯತಿ, ಗರುಡಾರೂಢನಾಗಿ ಓಡಾಡ್ತಾನೆ. ಹೀಗೆಲ್ಲ ಹೇಳಿದ ಮೇಲೆ ಸುಮಾರು ಅರ್ಥಗಳನ್ನು ಹೇಳಿದ್ರು. ಅವ್ರು ಕೇಳಿದ್ರು ಮಧ್ವಾಚಾರ್ಯ, ಏನಪ್ಪ ಸ್ವಾಮಿ ದಯಮಾಡಿ ಸಾಕು, ನಮ್ಗೆ ಹೇಳಲಿಕ್ಕಾಗಲ್ಲ, ನೀವೆಲ್ಲಿ ನಾವೆಲ್ಲಿ, ಏನೋ ಮಳೆ ನೀರಿನ ಕೊಯ್ಲು ಮಾಡು ಅಂತ ಈಗೆಲ್ಲ ಬಂದಿದೆ. ರೂಫ್ ಮೇಲೆ ಬಿದ್ದ ನೀರನ್ನೆಲ್ಲ ಪೈಪ್ ಹಾಕಿ ಭೂಮಿಯಲ್ಲಿ ತೋಡಿ ಬಿಟ್ಬಿಡಿ ಅಂತ. ಇದೇನು ಸಾಮಾನ್ಯ ಮಳೆ ಬಂದರೆ ಸರಿ, ಪ್ರಳಯ ಕಾಲದ ನೀರನ್ನು ನಾನೆಲ್ಲ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತೀನಿ, ನೀನೇ ಇರಲ್ಲೋ. ವಿಶ್ವ ಸಂಶಯ ಪಯೋಂದು ಗಣಾವ ದೇವತಾಸು ಅಸುಲಭ ಪ್ರತಿಭಾತೆ ಮಾನುಷೇಷು ಚಪಲೇಷು ಕಥಾಕ ಕ್ಷಮ್ಯ ಸೌಮ್ಯ ಸಕಲಜ್ಞ ನಮಸ್ತೆ. ನಿಮಗೆ ನಮಸ್ಕಾರ, ನೀವು ತುಂಬ ದೊಡ್ಡವರು ಅಂತ ಹೇಳಿ. ಇನ್ನೊಂದು ಅಲ್ಲಿ ಏನಾಯಿತು, ಅಪಾಲ ಅಂತ ಒಂದು ಶಬ್ದ. ಈ ಅಪಾಲ ಅನ್ನೋ ಶಬ್ದದ ಅರ್ಥ ಏನು? ಮಧ್ವಾಚಾರ್ಯರಂದರು, ಆಗ ತಾನೇ ತಾರುಣ್ಯಕ್ಕೆ ಕಾಲಿಟ್ಟ ಹೆಣ್ಣಿನಗೆ ಅಪಾಲ ಕೀರ್ತಿತಾತಿ ತರುಣೀತ್ಯಯ ಮೋಚೆ. ಅಲ್ಲಿಯವರು ಅದನ್ನು ಒಪ್ಪಲಿಲ್ಲ. ಅಪಾಲ ಅಂದರೆ ನೀವು ಹೇಳಿದ ಅರ್ಥ ಅಲ್ಲ, ಶ್ವೇತ ಕುಷ್ಠ ಉಳ್ಳವಳು. ಮಧ್ವಾಚಾರ್ಯ ಅಂದರು ನಾ ಹೇಳಿದ್ದೆ, ಕೇಳಲಿಲ್ಲ. ಮಧ್ವಾಚಾರ್ಯರು ಹೆಚ್ಚು ಹೇಳಲಿಕ್ಕೆ ಹೋಗಲಿಲ್ಲ. ನಿಮಗೆ ಬೇಕಾದ ಆಚಾರ ಬರ್ತಾರೆ, ಅವ್ರನ್ನೇ ಕೇಳ್ಕೊಳ್ಳಿ ಅಂದರು. ಇವತ್ತಿನ ಕಾಲದಲ್ಲ ಫೋನ್ ಮಾಡಿ ಆಚಾರ್ಯ ನೀವಿದೇನ ವಾಟ್ಸಾಪಲ್ಲಿ ಮೆಸೇಜ್ ಹಾಕಲ್ಲ. ಅವ್ರು ಎಲ್ಲಿದ್ದಾರೋ ಯಾವಾಗ ಬರ್ತಾರೋ ಗೊತ್ತಿಲ್ಲ. ಮಧ್ವಾಚಾರ್ಯ ಹೇಳಿ ಹೋದರು. ಇವರ ಗುರುಗಳು ಬಂದರು. ಇವ್ರಿಗೆ ಆಶ್ಚರ್ಯ, ಇದೇನಿದು ಇವ್ರು ಬರೋದು ಮಾಡೋದೆಲ್ಲ ಇವ್ರಿಗೆ ಗೊತ್ತು. ತಕ್ಷಣ ಕೇಳೋದಂತೆ, ಸ್ವಾಮಿ ಅಪಾಲ ಅಂದರೆ ಏನರ್ಥ? ಮಧ್ವಾಚಾರ್ಯ ಹೇಳಿದ ಅರ್ಥವೇ ಹೇಳು. ಓ, ಅವ್ರು ಸಾಮಾನ್ಯ ಅಲ್ಲ. ಅಪ್ಯನಾಗತಗತ ಪ್ರತಿಪತ್ತಿಂ ಶ್ರದ್ಧದ ಪೃಥುಲ ಚೇತಸ ಏತೆ. ಇಷ್ಟೆಲ್ಲ ಆದಮೇಲೆ ವೇದಗಳಿಗೆ ಸರಿಯಾದ ಅರ್ಥವನ್ನು ನಾನು ನಿರ್ಣಯ ಮಾಡುವ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೀಬೇಕು ಅಂತ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಮಾಡಿ ಆದಮೇಲೆ ಹಿಮಾಲಯ ಪರ್ವತಕ್ಕೆ ಬಂದರಂತೆ. ವೇದವ್ಯಾಸ ದೇವರ ಆಶ್ರಮ ಅದನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡ್ಯಾರೆ. ಹಿಮಾಲಯ ಪರ್ವತವನ್ನು ನೋಡಿದಾಗ ಮಧ್ವಾಚಾರ್ಯರು ಪರ್ವತಕ್ಕೆ ನಮಸ್ಕಾರ ಮಾಡಿದ್ರು. ಯಾಕೆ ಅಂದರೆ ಪರ್ವತವೇ ವೇದವ್ಯಾಸ ದೇವರಂತೆ ಕಾಣ್ತಂತೆ. ಪಾದೋಪಾಂತ ನಮನ್ ಮಹಾಮುನಿಗಣಂ. ಆ ಹಿಮಾಲಯ ಪರ್ವತದ ಬುಡದಲ್ಲಿದ್ದ ಗಿಡಗಳೆಲ್ಲ ನಮಸ್ಕಾರ ಮಾಡುವ ಋಷಿಗಳಂತೆ ಕಂಡ್ರನು. ಬಂಗಾರ ವರ್ಣದ
ಆಕಾಶ ಪೀತಾಂಬರಧಾರಿಯಾದ ದೇವರನ್ನ ಸ್ಮರಿಸುವಂತೆ ಇತ್ತು ಅಂತ. ದೇವರನ್ನ ಎಲ್ಲ ಕಡೆ ಕಾಣುವ ಯೋಗ್ಯತೆ, ದೇವರನ್ನ ನಾವು ಕಾಣುವ ಯೋಗ್ಯತೆ ಇಲ್ಲದೆ ಇದ್ದರೂ ಎಲ್ಲ ಕಡೆ ದೇವರ ಅದ್ಭುತತೆಯನ್ನು ನೆನೆಸ್ಕೊಂಡ್ರೆ ಒಳ್ಳೆಯದು. ಯಾವುದೋ ಒಂದು ವಿಚಿತ್ರವಾದದ್ದನ್ನು ನೋಡ್ತೀವಿ, ಭಾರಿ ಇದೆ, ಏನು ದೇವರ ವ್ಯಾಪಾರ, ಇಷ್ಟಂದ್ರೆ ಪುಣ್ಯ ಇದೆ. ನಮ್ಮ ರುಕ್ಮಿಣೀಶ ವಿಜಯದಲ್ಲಿ ವಾದರಾಜ ಸ್ವಾಮಿಗಳು ಒಂದು ಮಾತಂತಾರೆ, ತುಂಬ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಮಾತು. ನೀವೇನೇ ಮಾಡೋದಾದರೂ ದೇವರ ಚಿಂತನೆಯನ್ನು ಮಾಡಿ. ಏನು, ಒಂದು ಮನೆ ಕಟ್ಟಿದ್ವಿ, ಅದೇನಾಯಿತು, ವಿಪ್ರಪತ್ನಿಯರು ಅನ್ನ ಕೊಟ್ಟು ಕಳಿಸಿದ್ರು. ಕೃಷ್ಣ ಹೇಳ್ದ, ಹಸಿವಾಗ್ತಾ ಇದೆ, ಏನಾದರೂ ಬೇಕು ಅಂತ. ಆ ಹುಡುಗರು ಕೇಳಿದ್ರು, ಇಲ್ಲೇ ಹೋಗು, ಯಾಗಶಾಲೆ ಇದೆ, ಅಲ್ಲಿ ಬಂದರೆ ಆಚಾರಗಳೆಲ್ಲ ಬೈದರು, ಅಲ್ಲಿ ಹೋಗಬೇಡ್ರಿ, ಅಡುಗೆ ಮನೆಗೆ ಹೋಗ್ರಿ ಅಂತ. ಅಡುಗೆ ಮನೆಗೆ ಬಂದರು, ಅವರೆಲ್ಲ ಪದಾರ್ಥವನ್ನು ತಂದರು, ಅರ್ಪಣೆ ಮಾಡಿದ್ರು. ಕೃಷ್ಣ ಹೋದ. ಇದು ಕಥೆ. ವಾದರಾಜರು ಇದರ ಮೇಲೆ ಒಂದು ಪ್ರಶ್ನೆ ಮಾಡಿದ್ದಾರೆ, ಅಲ್ಲ ಹಸಿವಾಗಿದ್ದು ಇವ್ರಿಗೆ, ಹೇಳಿದ್ದು ಕೃಷ್ಣನ ಹೆಸರು, ಇದು ಅನ್ಯಾಯ ಅಲ್ಲೇನ್ರಿ? ನಿಮ್ಗೆ ಹಸಿವಾದರೆ ಸರ್ ನಮ್ಗೆ ಹಸಿವಾಗ್ತಾ ಇದೆ, ಏನಾದರೂ ಕೊಡಿ ಅನ್ಬೇಕು. ನಮ್ಗೆ ಯಾರು ಕೊಡ್ತಾರೆ? ಕೊಡಲ್ಲ, ಬೈದು ಬಿಡ್ತಾರೆ. ಈಗ ನಮಗೆ ಅಷ್ಟು ವ್ಯಾಲ್ಯೂ ಇರೋದಿಲ್ಲ, ಅದಕ್ಕೆ ದೊಡ್ಡ ದೊಡ್ಡವರು VIP ಹೆಸರು ಹೇಳಿದ್ರೆ ಕೊಡ್ತಾರೆ. ಸ್ವಾಮಿಗಳು ಬಂದಿದ್ದಾರೆ, ಅವಲಕ್ಕಿ ಬೇಕಂತೆ, ಏನು ಸಂತೋಷವೋ ಕೊಡೋರಿಗೆ. ಸ್ವಾಮಿಗಳು ಬಂದಿಯಾರ, ಅವ್ರು ಅವಲಕ್ಕಿ ತಿಂತಾರಾ? ಅಲ್ಲ, ಎಲ್ಲರ ಮನೆಯಲ್ಲೂ ತಿನ್ನಲ್ಲ, ನಿಮ್ಮ ಮನೇಲಿ ಮಾತ್ರ ತಿಂತಾರೆ. ಅದು ಇನ್ನೂ ಇವರು ಕ್ಯೂರಿಯಾಸಿಟಿ, ಅದ್ಯಾಕೆ ನಮ್ಮ ಮನೇಲಿ ತಿಂತಾರೆ? ನೀವು ಕುಚೇಲನ್ ತಂಗಿ ಅವತಾರ ಅಂತ ಹೇಳ್ಬಿಟ್ರು. ಅವ್ನು ಅವಲಕ್ಕಿ ಬೇಕಾಗಿತ್ತು, ಏನೋ ಕುಚೇಲನೋ ಸುಚೇಲನೋ ಮೊದಲು ಕೊಡಮ್ಮ ತಾಯಿ ಅಂತ. ಯಾವ ಸ್ವಾಮಿಗಳೆಲ್ಲ ಇವನೇ ತಿಂದು ಹೊಟ್ಟೋಗಿದ್ದ, ಸ್ವಾಮಿಯೇ ಶರಣಮಯ್ಯಪ್ಪ ಅಂತ. ಹಾಗಾಗಿ ನಮ್ಮ ಕೆಲಸ ಆಗಬೇಕಾದ್ರೆ ಸುಳ್ಳು ಪಳ್ಳು ನಾವು ಬೇಕಾದಷ್ಟು ಹೇಳಿರ್ತೀವಿ, ಯಾರ್ಯಾರ್ದು ದೊಡ್ಡ ದೊಡ್ಡವ್ರ ಹೆಸರು. ಈಗ ನಾವು ಕೆಲವೊಮ್ಮೆ ಪುರಾಣ ತಪ್ಪಿಸ್ಕೋಬೇಕಾದ್ರೆ ಹಾಗೆ, ಯಾಕೆ ಸ್ವಾಮಿಗಳು ಹೇಳಿದ್ರು, ಸ್ವಾಮಿಗಳಿಗೂ ಗೊತ್ತಿಲ್ಲ, ಸ್ವಾಮಿಗೂ ಗೊತ್ತಿಲ್ಲ. ಸರಿ, ಇವರೇನು ಮಾಡಿದ್ರು, ಕೃಷ್ಣನ ಹೆಸರನ್ನು ಯಾಕೆ ಹೇಳಿದ್ದು? ಏನು ವಾದಿರಾಜರ ಅಂದದ್ದು? ಅವ್ರು ಯಾರು ಕೃಷ್ಣನ ಜೊತೆ ಇದ್ದವರು ಯಾರೋ ಸಾಮಾನ್ಯರಲ್ಲೋ, ಅವರೆಲ್ಲ ದೇವತೆಗಳು. ದೇವತೆಗಳೆಂದು ಸುಳ್ಳು ಹೇಳೋದಿಲ್ಲ. ಅವ್ರು ಏನೇ ಮಾಡಿದ್ರು ಕೃಷ್ಣನಿಗಾಗಿ. ಅವರು ಆಹಾರವನ್ನು ತಂದರಲ್ಲ, ತಾವು ತಿನ್ನೋ ಸಲುವಾಗಲ್ಲಂತೆ. ಅವರು ತಿಂದರು, ತಿಂದ್ವಿ ಅನ್ನಲಿಲ್ಲ, ಒಳಗಿರುವ ಭಗವಂತನಿಗೆ ಆಹುತಿಯನ್ನು ಹಾಕಿದ್ವಿ ಅಂತ ಅದನ್ನೂ ದೇವರಿಗೆ ಅರ್ಪಣೆ ಮಾಡಿದರು. ಮಾಡಿದ್ದೆಲ್ಲ ಪೂಜೆ ಆಗತ್ರಿ, ಅನುಸಂಧಾನ ಇದ್ದರೆ. ಪೂಜೆ ಮಾಡಿದ್ರು 0 ಆಗತ್ತೆ, ಅನುಸಂಧಾನ ಇಲ್ಲದೆ ಇದ್ದರೆ. ನಮ್ಮದೆಲ್ಲ ಮೆಕ್ಯಾನಿಕಲ್ ಪೂಜೆನೇ. ನಮ್ಮದು ಅಂದರೆ ನಿಮ್ಮದಲ್ಲ, ನಮ್ಮದು ಅಂತ ಹೇಳ್ತಾರೆ. ಯಾಕಂದರೆ 4:15 ಹೇಳ್ತೀವಿ, ಪಟಾರನ ಸ್ನಾನ ಮಾಡ್ತೀವಿ, ಕೈ ನೀಟಾಗಿ ಓಡ್ತಾ ಇರ್ತದೆ. ಪಟ ಶಾಲಿಗ್ರಾಮ ಇತ್ತು, ಅದು ಮಾಡಿ ಆಮೇಲೆ ಈ ಕಡೆ ಮಂತ್ರಸ್ಕಿನ್ನ ಹರಟೆ. ನೋಡು, ಹಾಲೋನು ಬಂದಿದ್ದಲ್ಲ, ನಿನ್ನೆ ಹಾಲು ತುಂಬ ನೀರಾಗಿತ್ತು, ಅದೇನು ಆಕಡೆ ನೀರು ಕುಡಿಯತ್ತೋ ಇವನೇ ಕುಡಿಸ್ತಾನೋ ಕೇಳ. ಅವಳಲ್ಲ, ನೀವು ಬಾಯಿ ಮುಚ್ಕೊಂಡು ಪೂಜೆ ಮಾಡ್ರಿ. ಸರಿ, ಏನಪ್ಪ ಬಾಯಿ ಮುಚ್ಕೊಂಡಿದ್ದ, ಅಷ್ಟರಲ್ಲಿ ಫೋನ್ ಬಾಯಿ ಬಿಟ್ಬಿಡ್ತು, ಶಬ್ದ ಬಂದು. ಅದರಲ್ಲಿ ಮಡಿಯಲಿದ್ದಾಗ ಫೋನ್ ಬಂದರೆ ಅದರಷ್ಟು ಕ್ಯೂರಿಯಾಸಿಟಿ, ಯಾರ್ದು ಬಂತೋ ಏನು. ಇವನು ಮುಟ್ಟೋ ಹಾಗಿಲ್ಲ, ಮನೆ ಅವಳಿಗೆ 108 ಕೆಲಸ ಇರುತ್ತೆ. ಅವ್ರಿಗೂ ರಂಗೋಲಿ ಹಾಕೋದು, ಅದು ಇದು. ನೋಡು, ನನಗೂ ಕೇಳಿಸ್ತಾ ಇದೆ ಫೋನ್. ಸರಿ, ಅವಳು ಓಡ್ ಬರ್ಲಿಕ್ಕೆ 50 ವರ್ಷ ಯಾರು ಓಡ್ ಬರೋದೇನ್ರಿ? ಮೆತ್ತಗೆ ಬರೋದು ಒಳ್ಳೆಯದು, ಓಡಿ ಬಾ. ಅದು ಮಕ್ಕಳಿದ್ದಾಗ ಅದೆಲ್ಲ ಸರಿ ಅಂತೂ ಅವಳು ಬಂದು ಅದನ್ನು ಎತ್ತುತ್ತಾಳು ಫೋನ್ ಅಂತ. ಇವನು ಅಲ್ಲೇ ಯಾರು ನಾನು ಅವ್ರ ಹತ್ರ ಬೊಗಳದ ಮೇಲೆ ನೀವು ಬೊಗಳ್ತೇನೆ ಅಂತ ಹೇಳ್ತಾರೆ. ಮೈ ಹುರಿದಾಗಲ್ವ ಅದು, ಯಾರು ಅಲ್ಲಿ ಹಲೋ ಅಂದರೆ ಏನಿಲ್ಲ, ಅದೊಂದು ಇದು ಅಡ್ವರ್ಟೈಸ್ಮೆಂಟ್ ಕಾಲ್. ನಿಮಗೆ ಲೈವ್ ಬೋರ್ ಆಗಿದ್ರೆ ಈ ಹಾಡು ಹಾಕಿಸ್ಕೊಳ್ಳಿ. ಯಾರ ಹತ್ರ ಅನ್ಬೇಕು? ಇದು ಎಲ್ಲರ ಮನೆ ದೋಸೆ ತೂತೆ, ಪ್ರಾಯ ಎಲ್ಲರ ಮನೆಯಲ್ಲೇ ಆಗೋದೆ. ಓಡ್ತೇವೆ ಆ ಫೋನು. ಇನ್ನೊಮ್ಮೆ ಕೆಲವು ಅದೇನು ಜಾಣ ಫೋನುಗಳು, ಒಂದಾದರೂ ಇನ್ಕಮಿಂಗ್ ಕೇಳಿಸೋದೇ ಇಲ್ಲ, ಮತ್ತು ನಾವು ಮಾಡಿದ್ರೆ ಅವರು ಕೇಳಿಸೋದು. ಹೀಗೆಲ್ಲವೂ ಸಮಸ್ಯೆಗಳಿರುತ್ತಾವೆ ಸಂಸಾರದಲ್ಲಿ, ಇವೆಲ್ಲ ಸಮಸ್ಯೆಗಳಿರುತ್ತೆ. ಪ್ರಕೃತದಲ್ಲಿ ಶ್ರೀಮದಾಚಾರ್ಯರು ವೇದವ್ಯಾಸ ದೇವರನ್ನು ನೋಡಿದಾಗ ಪಾದೋಪ ಅಂತ ನಮನ್ಮಹಾಮುನಿಗಳ ನಾವು ಮಾಡಿದ್ದೇ ಪೂಜೆ ಆಗುತ್ತೆ. ಅವರೆಲ್ಲ ಗೋಪಿಕಾಸ್ತ್ರೀಯರು, ಅವರು ಗೋಪಾಲಕರಂದ್ರು ಕೃಷ್ಣನ ಜೊತೆಯಲ್ಲಿದ್ದವರು. ಅವ್ರು ಕೇಳಿದ್ದೇನು, ಇದು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಅವರು ಕೃಷ್ಣನಿಗೆ ಅಂತ ಕೇಳಿದ್ರಲ್ಲ, ನಾವು ಏನನ್ನೇ ಮಾಡಿದ್ರು, ಒಂದು ಮನೆಯನ್ನು ಕಟ್ಟಿದ್ರು. ಯಾರು ಕೇಳ್ತಾರೆ, ಏನು ಮನೆ ಕಟ್ಟಿದ್ರಂತೆ? ಯಾಕೆ? ಇನ್ಯಾಕೆ? ಇರಕ್ಕೆ. ಹೌದು, ಇರಕ್ಕೆ. ಏನು ಹೇಳಬೇಕು? ಮನೆ ಯಾಕೆ ಕಟ್ಟಿದ್ರಿ? ದೇವಬ್ರಾಹ್ಮಣರ ಆರಾಧನೆಗೆ ಮನೆ ಕಟ್ಟಿದ್ವಿ ಅಂದ್ರಿ.
ಮಾಡ್ತೀವೋ ಬಿಡ್ತೀವೋ, ಇಷ್ಟಂದ್ರೆ ಪುಣ್ಯ ಇದೆ. 4 ಜನ ಅತಿಥಿ ಅಭ್ಯಾಗತರನ್ನು ಕರೆದು ಮನೆಯಲ್ಲಿ ಅನ್ನ ಸಂತರ್ಪಣೆಯನ್ನು, ಪುರಾಣ ಪುಣ್ಯಕಥೆಯನ್ನು ಇಡಿಸ್ತೀವಿ. ಅಂದಂತೂ ಅವ್ರು ಕೆಲವು ಅಲ್ಲಿಗೆ ಭಯ, ಅಯ್ಯೋ ಆಚಾರ ಕೇಳಿಸ್ಕೊಂಡ್ಬಿಟ್ರೆ ಕಷ್ಟ, ಬಂದು ಕೂತ್ಬಿಟ್ರೆ ಯಾರೂ ಏನು ಬರೋದಿಲ್ಲ ಅನ್ನೋದನ್ನು ಅಂದ ಗಳಿಗೆಯಿಂದ ಮನೆಯಲ್ಲಿ ಆಗಲಿ, ಒಳ್ಳೆಯದು. ಸರಿ, ಅಡುಗೆ ಮಾಡಿದ್ರು. ಯಾಕೆ ಅಡುಗೆ ಮಾಡಿದ್ರಿ? ಇನ್ಯಾಕೆ? ತಿನ್ನಕ್ಕೆ. ಹೌದು, ತಿನ್ನಕ್ಕೆ ಅಡುಗೆ ಮಾಡೋದು, ಚೆಲ್ಲಕ್ಕೆ ಯಾರು ಮಾಡೋದಿಲ್ಲ. ಮತ್ತೇನು ಹೇಳಬೇಕು? ವಚನಂ ವೈಶ್ವದೇವಾರ್ಥ, ದೇವರ ನೈವೇದ್ಯಕ್ಕೆ ಅಡುಗೆ ಮಾಡಿದೆ ಅನ್ನೋ ಆಡೋದನ್ನು ಆಡ್ತಿ. ಸ್ವಲ್ಪ ದೇವರ ಟಚ್ಚನ್ನು ಕೊಡು, ಮಾಡಿದ್ದಕ್ಕೆಲ್ಲ ಪುಣ್ಯ ಇದೆ. ನನ್ನ ಮನೆಯ ಸಲುವಾಗಿ ನಾನು ದೀಪ ಹಾಕಿಕೊಂಡರು, ಇವತ್ತೆಲ್ಲ ದೀಪ ಎಲ್ಲ ಇದೆ, ಹಿಂದೆಲ್ಲ ಲ್ಯಾಂಪ್ ಹಚ್ಚೋರು, ಕಂದೀಲು ಗಿಂದೀಲು. ಏನನ್ಬೇಕು? ದೇವರೇ, ನಿನಗೆ ತುಪ್ಪದ ದೀಪ ಹಚ್ಚುವಷ್ಟು ಶ್ರೀಮಂತಿಕೆ ಇಲ್ಲ, ನಾನು ಗೋಡೆಗೆ ಡ್ಯಾಶ್ ಹೊಡೆದು ಬೀಳಬಾರದು ಅಂತ ರಾತ್ರಿ ದೀಪ ಹಚ್ಚುತ್ತೀನಲ್ಲ, ಅದೇ ನಿನಗೆ ನಂದ ದೀಪವೋ? ಇರಳು ಹಚ್ಚುವ ದೀಪ ಹರಿಗೆ ನೀರಾಜನವು, ಮರೆ ಮಾಡುವ ವಸ್ತ್ರ ಪರಮ ಮಡಿಯು, ತಿರುಗಾಡಿ ದಣಿಯುವುದೇ ಹರಿಗೆ ಪ್ರದಕ್ಷಿಣೆಯು, ಹೊರಳಿ ಮಲಗುವುದೆಲ್ಲ ಹರಿಗೆ ವಂದನೆಯೋ. ಮಲಗಿದ್ದು ಪುಣ್ಯ ಬರುತ್ತಂತ್ರಿ, ಹೊರಳಿ ಮಲಗುವುದೆಲ್ಲ ಹರಿಗೆ ವಂದನೆಯು. ನೀನು ತಿರುಗಾಡಿದ್ದೆಲ್ಲವೂ ಪ್ರದಕ್ಷಿಣೆ ಅಂತ ಅನುಸಂಧಾನ ಇದೆ. ಮಾರ್ಕೆಟಿಂಗ್ ಅವ್ರಿಗೆ ಅನುಸಂಧಾನ ಇದ್ದರೆ ಎಷ್ಟು ಪ್ರದಕ್ಷಿಣೆಯೋ. ತಿರುಗಾಡಿ ದಣಿಯುವುದೇ ಹರಿಗೆ ಪ್ರದಕ್ಷಿಣೆಯು, ಹೊರಳಿ ಮಲಗುವುದೆಲ್ಲ ಹರಿಗೆ ವಂದನೆಯು ಅನ್ನೋದಕ್ಕೆ ಪೂಜೆ ಮೆಕ್ಯಾನಿಕಲ್ಗಿನ್ನ ಅನುಸಂಧಾನಾತ್ಮಕವಾಗಿ ಐ ಆಮ್ ಕಮಿಟೆಡ್ ವಿತ್ ದ ಗಾಡ್. 1 ಗಂಟೆ ನನ್ನ ಫೋನನ್ನು ಆಫ್ ಮಾಡಿ ಕೂತ್ಕೊಂಬೋಣ, 3/4 ಗಂಟೆ ನಾನು ಯಾವ ಮಾತನ್ನು ಆಡೋದಿಲ್ಲ, ನಾನು ದೇವರೊಟ್ಟಿಗೆ ಕಮಿಟ್ ಆಗಿದ್ದೇನೆ. ಆಮೇಲೆ ಬೇಕಾದ್ರೆ ಹರಟೆ ಇದ್ದದ್ದೇ. ನಮ್ಮ ಕರ್ಮಕ್ಕೆ ದೇವ್ರ ಮನೇಲಿ ಕೂತಾಗೆ ಹಳೆಯದೆಲ್ಲ ನೆನಪು ಬರ್ತಾ ಇರುತ್ತೆ. ಅವ್ರು ಹಾಗಂದ್ರು, ಇವರು ಹೊರಗೆ ಬಂದು ಎಲ್ಲ ಮರೆತು ಹೋಗುತ್ತೆ. ಅದು ಬೇಡ ಅಂತ. ನೀನು ಹೇಗೆ ಪ್ರಾಕ್ಟೀಸ್ ಮಾಡ್ತೀವಿ ಸರ್ವೋತ್ತಮ. ಈಗ ಹಾಗೆ ನಿಮಗೆ ಅಪಾಯಿಂಟ್ಮೆಂಟ್ ಸಿಗಲ್ಲ. ಮೋದಿ ಅಪಾಯಿಂಟ್ಮೆಂಟ್ ಸಿಕ್ತು ಅಂದರೆ 2 ನಿಮಿಷದಲ್ಲಿ ನಮ್ಮೆಲ್ಲ ಸಮಸ್ಯೆಯನ್ನು ಹೇಳಿಬಿಡ್ಬೇಕದು, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ. ಅದು ಬಿಟ್ಬಿಟ್ಟು 1.5 ಗಂಟೆ ಮಂಗಲಾಚರಣೆ ಮಾಡ್ಕೊಂಡು ಕೂತ್ಕೊಂಡು ಶುಕ್ಲಾಂಬರದನ್ನು ಬಿಟ್ಟು ನ್ಯಾಯ ಸರ್ವವಿಘ್ನೋಪಶಾಂತಯೇ ಹೀಗೆಲ್ಲ ಹೇಳಿದ್ರೆ ಹೋಬಾ ಅಂತಾರೆ. ಸರ್ವೋತ್ತಮನಾದ ದೇವರ ಒಟ್ಟಿಗೆ ಕಮಿಟ್ ಆಗಿದ್ದೀವಿ. ದೇವರ ಪೂಜೆಯೋ ಸಂಧ್ಯಾವಂದನೆಯೋ ಒಟ್ಟು ದೇವರಿಗೆ ಸಂಬಂಧಪಟ್ಟ ಕಾರ್ಯಕ್ರಮ ಮಾಡಬೇಕಾದ್ರೆ ಆ ಸ್ವಲ್ಪ ಹೊತ್ತಾದರೂ ನಾನು ಮಾತು ಲೋಕ ವ್ಯವಹಾರವನ್ನು ಬಿಟ್ಟಿದ್ದರೇನೆ ದೇವರು ಒಲಿಯೋದು. ಆಪ್ತೋಪಾಸಕರು ಶ್ರೀಮದಾಚಾರ್ಯರು ಅವರ ಯೋಗ್ಯತೆ ನಮಗಿಲ್ಲ. ಕಡೆ ನಮ್ಮ ಯೋಗ್ಯತೆಯನ್ನಾದರೂ ನಾವು ಸದುಪಯೋಗ ಪಡಿಸಿಕೊಳ್ಳಬೇಕು. ವೇದವ್ಯಾಸ ದೇವರ ಆಶ್ರಮಕ್ಕೆ ಬಂದ್ಯಾರು. ಅತಹೈ ಮಮತೆ ತಟಂತರೆ ಬದರಿ ಷಂಡ ವಿಶೇಷ ಮಂಡಿತಂ. ಒಳ್ಳೆ ಬದರಿ ಗಿಡ, ಬಾದರಾಯಣ ಅಂತ ಕರೆಯೋದೇ ಬೋರೆ ಹಣ್ಣಿನ ಗಿಡದ ಕೆಳಗೆ ಇವರು ಕೂತಿದ್ದರಿಂದ ಬಾದರಾಯಣ ಅಷ್ಟೇ. ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ಮಧ್ವಾಚಾರ್ಯರು ಬೋರೆ ಹಣ್ಣಿನ ಗಿಡದ ಕೆಳಗೆ ಕೂತಿದ್ದರಿಂದ ಬದರಿಯ ಸಂಬಂಧ ಇದ್ದದ್ದರಿಂದ ಬಾದರಾಯಣ. ಅದಕ್ಕೆ ಈ ನಮ್ಮಲ್ಲೆಲ್ಲ ಒಂಥರ ವ್ಯಂಗ್ಯವಾಗಿ ಬಳಸ್ತಾ ಇರ್ತಾರೆ. ಮೊನ್ನೆ ನಿಮ್ಮ ಮನೆಗೆ ಬಂದಿದ್ರಲ್ಲ, ಅವ್ರಿಗೇನು ನಿಮಗೆ ಬಳಗ? ಅಯ್ಯ ಎಲ್ಲೋ ನಮ್ಮ ಮಾವನ ಬಾದರಾಯಣ ಸಂಬಂಧ ಅಂತ. ಬಾದರಾಯಣ ಸಂಬಂಧ ಅಂದ್ರೆ ಸಂಬಂಧವೇ ಇಲ್ಲ, ಗಿಡದ ಕೆಳಗೆ ಕೂತಿದ್ದು ಅಂತ. ಆ ಗಿಡವನ್ನು ವರ್ಣನೆ ಮಾಡ್ತಾರೆ. ಸುತ್ತಲೂ ಋಷಿಮುನಿಗಳು ಮುನಿಮಂಡಲ ಮಧ್ಯವರ್ತಿನಂತೆ ಜಗನ್ಮಂಡನ ಮಂಡನಾಯಿತಂ ಇಹ ಸತ್ಯವತಿ ಸುತಂ ಹರಿಂ ಪರಿಪೂರ್ಣ ಪ್ರಮತಿ ಸಮೈಕ್ಷತ. ನೋಡಿದ್ರು ಮಧ್ವಾಚಾರ್ಯ ಬರಬೇಕಾದ್ರೆ ಒಳ್ಳೆ ಬಣ್ಣ, ಮಧ್ವಾಚಾರ್ಯರು ಒಳ್ಳೆ ಬಂಗಾರದ ಬಣ್ಣ ಅಂತ. ಕನಕಾತುಲ ತಾಲ ಸನ್ನಿಭ ಕಮಲಾಕ್ಷೋ ವಿಮಲೇಂದು ಸನ್ಮುಖ ಗಜರಾಜಗತಿ. ಗಂಭೀರವಾದ ನಡಿಗೆ, ಗಂಭೀರ ಇರಬೇಕದು. ಮಧ್ವಾಚಾರ್ಯರು ಬಂದಿದ್ದಾರೆ ವೇದವ್ಯಾಸ ದೇವರ ಹತ್ರ. ಆ ಋಷಿಮುನಿಗಳು ಅಂದ್ಕೊಂಡು ಯಾರಿರ್ಬೋದು ಇವರು? ಅಲ್ಲಿ ಯಾರೋ ಮಧ್ಯ ಅಂದರು ಸೂರ್ಯ ಇರ್ಬೋದು. ನೋ 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 ಸೂರ್ಯನಲ್ಲಿ ಕೆಟ್ಟ ಬಿಸಿಲಿದೆ, ಇವರು ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನ್ನಿಸ್ತಾ ಇದೆ. ಚಂದ್ರ ಇರ್ಬೋದು. ಅತಿಶಾಂತ ಉಪನ್ನಿಷಾಕರ ಸ್ವಯಂ ಏಕಾಂತಕರ ದಿವಾಕರ. ಚಂದ್ರ ಇರ್ಬೋದ್ರಿ. ಚಂದ್ರನಲ್ಲಿ ಥಂಡಿ ಇದೆ. ಇವರನ್ನು ನೋಡ್ತಾ ಇದ್ರೆ ಎಲ್ಲ ಗುಣಗಳಿಂದ ತುಂಬಿದ
ನಮಗಂತೂ ಅನ್ಸತ್ತೆ ವಾಯುದೇವರೇ ಬ್ರಹ್ಮದೇವರೇ ಅವರ ಅಪ್ಪನ ನೋಡಲಿಕ್ಕೆ ಸನ್ಯಾಸಿಗಳಾಗಿ ಬಂದಿದ್ದಾರೋ ಏನೋ. ಅವರೇ ಬಂದಿದ್ದು. ಮಧ್ವಾಚಾರ್ಯರು ನೋಡಿ, ಮಧ್ವಾಚಾರ್ಯರು ವೇದವ್ಯಾಸ ದೇವರಿಗೆ ನೋಡೋ ಕಾಲಕ್ಕೆ ವೇದವ್ಯಾಸ ದೇವರು ಎಲ್ಲ ಆಪಾದ ಮೌಲಿ ಪರ್ಯಂತ ದೇವರನ್ನು ನಾವು ಸಾಮಾನ್ಯ ಅನಂತ ಪೂಜೆ ಈ ಯಾವುದಾದ್ರೂ ಪೂಜೆ ಮಾಡಬೇಕಾದ್ರೆ ಪಾದವು ಪೂಜೆಯಾಮಿ, ಗುಲ್ಫವು ಪೂಜೆಯಾಮಿ, ಪಾದ ಆದಮೇಲೆ ಮೀನಖಂಡ, ತೊಡೆ ಇವೆಲ್ಲ ಪೂಜೆಯನ್ನು ಮಾಡ್ತಿರ್ತೀವಿ. ಅದನ್ನು ಖಂಡಿತ ಅದನ್ನು ಮಾಡಬೇಕು. ಆಪಾದ ಮೌಲಿ ಪರ್ಯಂತ 7ನೇ ಸರ್ಗ ಪಾರಾಯಣ ಮಾಡಿಬಿಟ್ರೆ ದೇವರ ವರ್ಣನೆ, ದೇವರ ಪಾದ ಹೇಗಿದೆ, ದೇವರ ಪಾದದ ಬಗ್ಗೆ ವರ್ಣನೆ ಮಾಡ್ತಾ, ಇದು ಸಾಮಾನ್ಯ ಪಾದ ಅಲ್ಲ, ಇದು ಬ್ರಹ್ಮಾದಿಗಳಿಂದ ವಂದ್ಯವಾದ ಪಾದ, ಲಕ್ಷ್ಮಿಯಿಂದ ವಂದ್ಯವಾದ ಪಾದ, ಎಲ್ಲರ ದೋಷವನ್ನು ತೊಳೆಯುವಂತಹ ಪಾದ ಅಂಥೇಳಿ ವೇದವ್ಯಾಸ ದೇವರ ಆ ಪಾದದಲ್ಲಿ ಧ್ವಜ ವಜ್ರ ಅಂಕುಶ ಕಮಲ ಕಮಲಾಸನಾನಿಲೈರ್ವೇಹಗಾಹೀಂದ್ರ ಶಿವೇಂದ್ರ ಪೂರ್ವಕೈ ಪದ ಪದ್ಮ ರಜೋಸ್ಯ ಧಾರಿತಂ ಶಿರಸಾ ಹಂತ ವಹಮ್ಯಹಂ ಮೋಹು. ನಾನು ಮೇಲಿಂದ ಮೇಲೆ ಪಾದಧೂಳನ್ನು ಹಾಕ್ಕೊಳ್ತೇವೆ. ನೀವು ಪೂಜೆ ಮಾಡಬೇಕಾದ್ರೆ ದೇವರ ಪಾದವನ್ನು ನೆನೆ. ವಿಷ್ಣು ಪಾದ ನಿಮ್ಮ ಮನೆಯಲ್ಲಿರುತ್ತೆ, ಅದನ್ನು ಕಣ್ಣು ಹೊತ್ಕೊಂಬೋದು ಒಂದಾಯ್ತು. ನನ್ನ ತಲೆಯಲ್ಲಿ ಪಾದದ ಒಂದು ಪಿಕ್ಚರ್ ತಂದ್ಕೋಬೇಕಲ್ಲ. ಸಾಮಾನ್ಯವಾಗಿ ನಮ್ಮ ಮಕ್ಕಳು ಮುದ್ದಾಗಿ ಓಡಾಡಬೇಕಾದ್ರೆ ತುಂಬ ಹಚ್ಕೊಂಡಿದ್ದಾಗ ಮಗು ಅಂದ್ಕೊಳ್ಳೋ, ನೀವು ಮಗು ಅಂದರೆ ಅದೇ ಬಂದ್ಬಿಡ್ತು ಅಂತೀವಿ. ಅದು ದೇವರ ಪಾದದ ಬಗ್ಗೆ ಬರಬೇಕಂತ. ದೇವರ ಪಾದ ಎಂಥದ್ದು, ಅದರ ಮಹಿಮೆ, ಡೇಟಾ. ಎಂಥ ಪಾದ? ಧ್ವಜ ವಜ್ರ ಅಂಕುಶಗಳಿಂದ ಚಿಹ್ನಿತವಾದ ಪಾದ, ಲಕ್ಷ್ಮಿಯಿಂದ ವಂದ್ಯವಾದ ಪಾದ. ಬೇಕಾದಷ್ಟು ದಾಸರ ಪದಪದ್ಯಗಳಿದೆ. ಶಿಲೆಯಾದ ಹಲ್ಲೆಯನು ಶುದ್ಧ ಮಾಡಿದ ಪಾದ, ಒಲಿದು ಪಾರ್ಥನ ರಥವ ತುಳಿದ ಪಾದ, ಕಲಿಸು ಯೋಧನನ ಓಲಗದಿ ಕೆಡುಹಿದ ಪಾದ, ಕಲಕಿ ಕಾಳಿಂಗನ ಮೆಟ್ಟಿ ತೋಡಿದ ಪಾದವನು ಭಜಿಸಿ ಬದುಕೆಲೋ ಮಾನವ. ಆ ಚಿಹ್ನೆ ಅಷ್ಟೇ ಅಲ್ಲ, ದುಷ್ಟರನ್ನು ದಮನ ಮಾಡಿ ಶಿಷ್ಟರನ್ನು ಉದ್ಧಾರ ಮಾಡಿದ ಪಾದ ಅದು. ಆ ಪಾದದ ಉಗುರಿದೆಯಲ್ಲ, ಅದರಿಂದ ಬೆಳಕು ಬರುತ್ತಂತೆ. ಜ್ಞಾನಿಗಳ ಹೃದಯದಲ್ಲಿರುವ ಕತ್ತಲನ್ನು ಕಳೆಯುತ್ತೆ. ಯಶೌಚ ನಿಸೃತ ಸರಿತ್ ಪ್ರವರೋಧಕೇನ ತೀರ್ಥೇನ ಮೂರ್ಧ್ಯಧಿಧೃತೇನ ಶಿವ ಶಿವೋಭೂತ್. ಆ ಪಾದದ ಸಂಘವನ್ನು ಪಡೆದ ಸಾಮಾನ್ಯ ನೀರು ಗಂಗೆ ಅಂತಾಯಿತು. ಗಂಡನಕ್ಕಿನ್ನ ಪ್ರಮೋಷನ್ ಜಾಸ್ತಿ ಬಂತವಳಿಗೆ. ಹೀಗೆ ಚಿಂತನೆಯನ್ನು ಮಾಡಿ ಅವನ ತೊಡೆ ಶಕ್ತಿ ಕೇಂದ್ರ ಅಂತ ಇಡೀ ಜಗತ್ತನ್ನೇ ಹೊತ್ತಿದೆ. ಅವನ ಹೊಟ್ಟೆ ತೆಳುವಾಗಿದೆ, ಆದರೆ ಅನಂತ ಬ್ರಹ್ಮಾಂಡಗಳಿದೆ. ಅವನ ಕೈಗಳು ಮಂಥರ ಪರ್ವತವನ್ನು ಕಡೆದು ದೇವತೆಗಳಿಗೆ ಅಮೃತ ಇತ್ತಿದೆ. ಅವನ ಹೃದಯ ವಿಶಾಲವಾಗಿದೆ. ಕುತ್ತಿಗೆಯಿಂದ 3 ವೇದಗಳು ಬರ್ತಾ ಇರುತ್ತೆ. ಅರಳಿದ ಮುಖ, ನಗುಮುಖ, ಅರಳಿದ ಕಣ್ಣಂತ ದೇವರದು. ಯಾವಾಗಲೂ ಚೀರ್ಫುಲ್ಲಾಗಿರ್ತಾನೆ ದೇವರು. ಒಮ್ಮೆ ದೇವರು ಅರಳಿದ ಕಣ್ಣಿನಿಂದ ನಗತಾ ನಮ್ಮನ್ನು ನೋಡುದ ಅಂದರೆ ನಮ್ಮ ಸಂಸಾರದ ಸಮಸ್ಯೆಗಳೆಲ್ಲ ಬತ್ತಿ ಹೋಗುತ್ತೆ. ದೇವರನ್ನು ನೀನು ನನ್ನನ್ನು ನೋಡು ದಯದಿಂದೆನ್ನ ನೀನು ನನ್ನನ್ನು ನೋಡು ಅಂತ. ಹೀಗೆ ವೇದವ್ಯಾಸ ದೇವರನ್ನು ನೋಡಿ ಭಕ್ತಿಯಿಂದ ಶ್ರೀಮದಾಚಾರ್ಯರಿಗೆ ಅವರಂದರು ಕೂಡಿ ಹಾಸ್ಯತ ಕುಳಿತಿದ್ದಾರೆ. ಆಮೇಲೆ ಚೆನ್ನಾಗಿದ್ದೀರಾ ಸ್ವಾಮಿ, ನಂಗೆ ಪಾಠ ಹೇಳ್ತೀರ? ಮಧ್ವಾಚಾರ್ಯ ಪಾಠ ಕೇಳಿದ್ರಂತೆ. ಯಾಕೇನು? ದೊಡ್ಡವ್ರು ಸಿಕ್ಕಾಗ ಅದನ್ನೇ ಕೇಳಿ, ದೊಡ್ಡವರಿಂದ ನಾನು ಒಳ್ಳೆ ವಾರ್ತೆ ಕೇಳಿ ಅಂತ. ಅಲ್ಲಿಂದ ಮುಂದೆ ನರನಾರಾಯಣ ಆಶ್ರಮ ಬದರಿಯಲ್ಲಿ ಮನುಷ್ಯರಿಗೆ ಆಗಮ್ಮೆ ಅಲ್ಲಿ ಹೋದಾಗ ನಾರಾಯಣನನ್ನು ನೋಡಿ ಅನೇಕ ಅವತಾರಗಳನ್ನೆಲ್ಲ ಚಿಂತನೆ ಮಾಡಿದ್ದಾರೆ. ನಾಳೆ ದಿನ ಇನ್ನು ಉಳಿದ ಕೆಲವು ಭಾಗಗಳನ್ನು ನೋಡಿ ಈ ಬಾರಿ ಈ ಮಧ್ವನವಮಿಯ ಸುಸಂದರ್ಭದಲ್ಲಿ ಮಧ್ವರ ಸಂಕ್ಷಿಪ್ತವಾದ ಚರಿತ್ರೆಯನ್ನು ಕೇಳಿ ಪುನೀತರಾಗುವ. ಮುಂದೆ ಕಾಲಾಂತರದಲ್ಲಿ ವಿಸ್ತಾರವಾಗಿ ವಿಶೇಷವಾಗಿ ನೋಡುವ ಅಂತ ಹೇಳ್ತಾ ನಾಳೆ 6:30ಗೆ ಕರೆಕ್ಟಾಗಿ ಬರ್ತೇನೆ. ಸಾಯಂಕಾಲ 6:30ಗೆ ನಿಮ್ಮದು ಮಾತ್ರ ಇಟ್ಕೊಂಡಿದ್ದಾನೆ. 6:30ಯಿಂದ 7:30 7:45 ಮುಗಿಸ್ತಾನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.